ಸಿದ್ದರಾಮಯ್ಯ ಬಣದ ಸಚಿವರ ಸರಣಿ ದೆಹಲಿ ಭೇಟಿಗಳ ನಂತರ ಉಪಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ದೆಹಲಿಗೆ ಹೋದರು. ಪ್ರಮುಖವಾದ ಕೆಲಸ ಇಟ್ಕೊಂಡು ಹೋಗಿದ್ರು. ಆಡು ಭಾಷೆಯಲ್ಲಿ ಹೋದ ಕೆಲಸ ಏನಾಯಿತು ಅಂತ ಕೇಳೋದು ಸಾಮಾನ್ಯ. ಹೋದ ಕೆಲಸ ಏನಾಯಿತು ಅನ್ನುವ ಪ್ರಶ್ನೆಗೆ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಉತ್ತರ ಕೊಟ್ಟಿಲ್ಲ. ಆದರೆ ಪರೋಕ್ಷವಾಗಿ ಕೊಟ್ಟ ಉತ್ತರಗಳೇನು ಕಡಿಮೆ ಇರಲಿಲ್ಲ. ಇತ್ತೀಚೆಗೆ 2 ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಮುಂದಿನ ಚುನಾವಣೆ ತಮ್ಮ ನೇತೃತ್ವದಲ್ಲಿ ಅನ್ನುವುದನ್ನು ಡಿ ಕೆ ಶಿವಕುಮಾರ್ ಸ್ಪಷ್ಟವಾಗಿ ಹೇಳಿದ್ರು. ಮತ್ತೊಮ್ಮೆ ಪುನರುಚ್ಚಾರ ಅದರದ್ದು. ಸರ್ಕಾರಿ ನೌಕರರ ಸಮಾವೇಶದಲ್ಲಿ ಹೇಳಿದ್ರು. ಪರಾಜಿತ ಕಾಂಗ್ರೆಸ್ ಅಭ್ಯರ್ಥಿಗಳ ಸಭೆಯಲ್ಲಿ ಕೂಡ ಆ ಮಾತನ್ನು ಹೇಳಿದರು. ದಿಲ್ಲಿಗೆ ಹೋಗಿ ಬಂದ ನಂತರ ಕೂಡ ಮತ್ತೊಮ್ಮೆ ಅದೇ ಮಾತನ್ನು ಹೇಳ್ತಾ ಇದ್ದಾರೆ. ನನಗಿರುವಂಥ ಚಾರ್ಮು ಚರಿಷ್ಮಾ ಇನ್ಯಾರಿಗಿದೆ ಅನ್ನೋ ಲೆಕ್ಕದಲ್ಲಿದೆ ಡಿ ಕೆ ಶಿವಕುಮಾರ್ ಅವರು ಆಡಿದ ಮಾತು. ಅಲ್ಲಿಗೆ ಹೋದ ಕೆಲಸ ಹಣ್ಣು ಅಂತ ಅರ್ಥ. ಹೈಕಮಾಂಡ್ ಭೇಟಿ ಒಂದು ರೀತಿ ಟಾನಿಕ್ ಸಿಕ್ಕಂಗಿದೆ ಡಿ ಕೆ ಶಿವಕುಮಾರ್ ಅವರಿಗೆ. ಏನೇ ಸ್ಥಾನದಲ್ಲಿದ್ರೂ ನಾಯಕತ್ವ ವಹಿಸ್ತೀನಿ. ಮನೇಲಿ ಕೂತ್ಕೊಳ್ಳೋದಕ್ಕೆ ಕಾಂಗ್ರೆಸ್ ನನಗಿಷ್ಟೊಂದು ಶಕ್ತಿ ಕೊಟ್ಟಿರೋದು. ನನ್ನ ಲೀಡರ್ಶಿಪ್ನಲ್ಲಿ ಸಾಮೂಹಿಕ ನಾಯಕತ್ವದಲ್ಲಿ ಚುನಾವಣೆ. ನನ್ನನ್ನು ದೆಹಲಿಗೂ ಕರೀತಾರೆ, ಬಿಹಾರಕ್ಕೂ ಕರೀತಾರೆ, ಕೇರಳಕ್ಕೂ ಕರೀತಾರೆ. ನಿಮ್ಮನ್ನು ಕರೀತಾರಾ, ಬೇರೆ ಅವ್ರನ್ನ ಕರೀತಾರಾ ಅಂತ ಕೇಳೋದು. ಮುಂದಿನ ಚುನಾವಣೆಗೆ ನನ್ನದೇ ನಾಯಕತ್ವ ಅಂದಿದ್ದಕ್ಕೆ ಮತ್ತೆ ಸಿದ್ದರಾಮಯ್ಯನವರು ಅನ್ನೋ ಪ್ರಶ್ನೆ ಬಂತು. ಸಿದ್ದರಾಮಯ್ಯ ಕೂಡ ಇರ್ತಾರೆ, ಸಾಮೂಹಿಕ ನಾಯಕತ್ವ ಇರುತ್ತೆ ಅಂತ ಡಿ ಕೆ ಶಿವಕುಮಾರ್ ಅವರು. ಕೇಳಿಸ್ಕೊಳ್ಳಿ. ಅಲ್ಲಲ್ಲಿ ನನ್ನ ರಾಜ್ಯ ಪಾರ್ಟಿ ಅಧ್ಯಕ್ಷ 5 ವರ್ಷ ಪಾರ್ಟಿ ಪ್ರೆಸಿಡೆಂಟ್ ಮಾಡಿಬಿಟ್ಟು ನನ್ನ ಡೆಪ್ಟಿ CM ಮಾಡಿ 89 ಮಂತ್ರಿಯಾಗಿ ನನ್ನ ಬೆಳೆಸಿ ರಾಜ್ಯದಲ್ಲೂ ನಿಮ್ಮ ನಾಯಕತ್ವದಲ್ಲಿ ಮುಂದುವರಿಯುತ್ತೆ. ಐ ಆಮ್ ಟೆಲಿಂಗ್ ಯು, ಹೋದ ಎಲೆಕ್ಷನಲ್ಲಿ ಕ್ಯಾಂಪೇನ್ ಕಮಿಟಿ ಚೇರ್ಮನ್ ಇದ್ದೆ ನಾನು. ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಇದ್ದಾಗ ಹೋದ ಎಲೆಕ್ಷನಲ್ಲಿ ಪಾರ್ಟಿ ಪ್ರೆಸಿಡೆಂಟ್ ಇದ್ದೆ. ಈಗ ಡೆಪ್ಟಿ CM ಇದ್ದೀವಿ. ಸೊ ಇಷ್ಟೆಲ್ಲ ನನಗಿರೋಂಥ ವೈಬ್ರೇಷನ್ನು, ನನಗಿರೋಂಥ ಸ್ಟ್ರೆಂತು, ನನಗಿರೋಂಥ ಎಕ್ಸ್ಪೀರಿಯನ್ಸು ಬೇರೆ ಎಲ್ಲ ವಿ ಯುಟಿಲೈಸ್ ಎವ್ರಿ ಒನ್. ನನ್ನ ಕೇರಳ ಕರೀತಾರೆ, ತಮಿಳ್ನಾಡು ಕರೀತಾರೆ, ತೆಲಂಗಾಣ ಕರೀತಾರೆ, ಆಂಧ್ರ ಕರೀತಾರೆ, ಅಸ್ಸಾಂ ಕರೀತಾರೆ, ಡೆಲ್ಲಿ ಕರೀತಾರೆ, ಬಿಹಾರ್ ಕರೀತಾರೆ, ಹಿಮಾಚಲ್ ಪ್ರದೇಶ್ ಕರೀತಾರೆ. ನಿಮ್ಗೆ ಕರೀತಾರ? ಇಫ್ ಐ ಡಸಂಟ್ ಶೋ ಮೈ ಫೇಸ್ ಅಂಡ್ ನಾನು ಕಾಂಗ್ರೆಸ್ಗೆ ಕೆಲಸ ಮಾಡಲಿಲ್ಲ ಅಂದಮೇಲೆ, ನನ್ನ ಲೀಡರ್ಶಿಪ್ ಕೊಡಲಿಲ್ಲ ಅಂದಮೇಲೆ, ನಾನು ಮನೇಲಿ ಕೂತ್ಕೊಳ್ಳೋಕೆ ನನ್ನ ನಾಯಕ ಕಾಂಗ್ರೆಸ್ ಪಾರ್ಟಿ ನನಗೆ ಶಕ್ತಿ ಕೊಟ್ಟಿರೋದು. ಸಿದ್ದರಾಮಯ್ಯ ಆಲ್ಸೋ ವಿಲ್ ಲೀಡ್ ದಿ ಪಾರ್ಟಿ. ಅವರು 2 ಟರ್ಮ್ ಚೀಫ್ ಮಿನಿಸ್ಟರ್ ಆಗಿ ನನ್ನ ಪಕ್ಷಕ್ಕೆ 2 ಸತಿ ಅಪೋಸಿಷನ್ ಲೀಡರ್ ಆಗಿ you will also, we are in the collective leadership will go. ಮಾತು ಇನ್ನು ಮುಂದುವರೆದವು. ಡಿ ಕೆ ಶಿವಕುಮಾರರನ್ನ ಡಿಸ್ಟರ್ಬ್ ಮಾಡುವಂತಹ ಹೇಳಿಕೆಗಳ ಬಂದದ್ದು ಸಿದ್ದರಾಮಯ್ಯ ಬಣದ ಸಚಿವರಿಂದ. ಅದರಲ್ಲೂ ವಿಶೇಷವಾಗಿ ಸಹಕಾರ ಸಚಿವ KN ರಾಜಣ್ಣ ಅವರಿಂದ. ರಾಜಣ್ಣ ನನ್ನ ಎದುರಿಗೆ ಮಾತಾಡಿಲ್ಲ, ಮಾಧ್ಯಮದ ಎದುರಿಗೆ ಮಾತಾಡ್ತಾರೆ. ಮಾಧ್ಯಮದ ಎದುರು ಮಾತಾಡೋರಿಗೆ ನಾನು ಉತ್ತರ ಕೊಡೋದಿಲ್ಲ, ನನ್ನ ಹತ್ರ ಬಂದು ಮಾತಾಡಿದ್ರೆ ಸಲಹೆ ಕೊಡ್ತೀನಿ ಅಂದ್ರು.
ವಿಧಾನಸಭೆಯಲ್ಲಿ ಯಾವ ಸಮುದಾಯಗಳಿಗೆ ಟಿಕೆಟ್ ಸಿಗಲಿಲ್ವೋ ಆ ಸಮುದಾಯಗಳವರಿಗೆ MLC ಮಾಡಬೇಕು ಅನ್ನುವ ಒತ್ತಾಯ ಏನಿದೆ ರಾಜಣ್ಣನವರದ್ದು, ಅದರ ಬಗ್ಗೆ ಕೇಳಿದ ಪ್ರಶ್ನೆಗೆ ಇವತ್ತು ರಾತ್ರಿ DK ಶಿವಕುಮಾರ್ ಅವರು ಕೊಯಮತ್ತೂರಿನಲ್ಲಿರ್ತಾರೆ. ಈಶಾ ಫೌಂಡೇಶನ್ ಅದ್ದೂರಿಯಾಗಿ ಮಹಾಶಿವರಾತ್ರಿ ಜಾಗರಣೆಯ ಆಚರಣೆ ಮಾಡುತ್ತೆ. DK ಶಿವಕುಮಾರರನ್ನು ಮನೆ ತನಕ ಬಂದು ಕರೆದಿದ್ದಾರಂತೆ ಈಶಾ ಫೌಂಡೇಶನ್ ಅವರು. ಹೋಗ್ತೀನಿ ಅಂತ ಮೊನ್ನೆನೆ ಹೇಳಿದ್ರು. ವಿಷಯ ಅದಲ್ಲ. ಇವತ್ತಿನ ಕಾರ್ಯಕ್ರಮದ ಈಶಾ ಫೌಂಡೇಶನ್ನಿನ ಕೊಯಮತ್ತೂರು ಕಾರ್ಯಕ್ರಮದ ಮುಖ್ಯ ಅತಿಥಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ, ಯೂಟ್ಯೂಬಿನ ಕೆಲವು ನ್ಯೂಸ್ ಪೋರ್ಟಲ್ಗಳಲ್ಲಿ DK ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಪಕ್ಕ, ಕಾಂಗ್ರೆಸ್ನಿಂದ ಆಗ್ತಾರೋ ಬಿಜೆಪಿ ಬೆಂಬಲದಿಂದ ಆಗ್ತಾರೋ ಗೊತ್ತಿಲ್ಲ ಅನ್ನುವ ತರದ ವರದಿಗಳು ಓಡಾಡ್ತಾ ಇದ್ವು. ಬಹುಶಃ ಅದನ್ನು ಗಮನದಲ್ಲಿಟ್ಕೊಂಡು ಪ್ರಶ್ನೆ ಉತ್ತರಗಳು ಬಂದಿದ್ದಾವೆ. ಇಲ್ಲಿ ಪ್ರಶ್ನೆ ಉತ್ತರಗಳು ಬಂದಿರೋದು ಅದನ್ನ ಗಮನದಲ್ಲಿಟ್ಕೊಂಡು. ಏನು ಅಮಿತ್ ಶಾ ಅವರನ್ನ ಭೇಟಿ ಆಗ್ತೀರಾ, ಇತ್ಯಾದಿ ಇತ್ಯಾದಿ ಪ್ರಶ್ನೆಗಳು ಬಂದು. ನಾನು ಇನ್ನೂ ಅಮಿತ್ ಶಾ ಅವರನ್ನ ಭೇಟಿ ಮಾಡಿಯೇ ಇಲ್ಲ, ಇವತ್ತು ಕಾರ್ಯಕ್ರಮಕ್ಕೆ ಹೋಗ್ತೀನಿ, ಯಾರು ಏನೇ ಮಾತಾಡಬಹುದು ಮಾತಾಡ್ಲಿ, ಬಿಜೆಪಿ ಅವರ ಜೊತೆಗೆ ಯಾವುದೇ ಸಂಪರ್ಕ ಇಲ್ಲ ಅಂತ KN ರಾಜಣ್ಣನವರ ಬಗ್ಗೆ ಮಾತನಾಡಿದ್ದು, ದೆಹಲಿಯಲ್ಲಿ ಹೈಕಮಾಂಡ್ ಭೇಟಿಯ ವಿಷಯ, ಜೊತೆಗೆ ಅಮಿತ್ ಶಾ ಅವರ ಜೊತೆಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರೋ ವಿಷಯ ಕೇಳಿಸ್ಕೊಳ್ಳಿ. MLA ಟಿಕೆಟ್ ತಗೊಂಡಿರೋರು ಬಿಟ್ಟು ಬೇರೆ ಸಮುದಾಯದವ್ರನ್ನ ಜಿಲ್ಲಾಧ್ಯಕ್ಷರನ್ನ ಮಾಡಬೇಕು ಅಂತ ರಾಜಣ್ಣ ಅವರು ಡಿಮ್ಯಾಂಡ್ ಇಟ್ಟಿದ್ರು. ನನಗೆ ನನ್ನ ಹತ್ರ ಮಾತಾಡಿಲ್ಲ. ನಾನು ಪ್ರೆಸ್ಸಲ್ಲಿ ಮಾತಾಡಿದ್ರೆ ಯಾರಿಗೂ ಉತ್ತರ ಕೊಡಲ್ಲ. ನನ್ನ ಹತ್ರ ಬಂದು ಏನಾದ್ರು ಮಾತಾಡಿದ್ರೆ ನಾನು ಏನು ಬೇಕು ಗೈಡ್ ಮಾಡ್ತೀನಿ. ನಾನು ಡೆಲ್ಲಿಗೆ ಹೋದಾಗ ನಾನೊಬ್ಬ ಪಕ್ಷದ ಅಧ್ಯಕ್ಷ. ನನಗೆ ನಮ್ಮ ಪಾರ್ಟಿ ಕಚೇರಿ ಒಂದು ದೇವಸ್ಥಾನ ಇದ್ದಂಗೆ. ಮೈ ಪಾರ್ಟಿ ಆಫೀಸ್ ಇನ್ ಡೆಲ್ಲಿ ಈಸ್ ಲೈಕ್ ಮೈ ಟೆಂಪಲ್. Whenever I go, no whether I meet anyone or not, just I go pray and come there. But it is the chair which has made me sit in this chair. So it is, should I go to BJP office? Do you want me to go to Keshav Krupa? ಈಗ ನಾನು ಈಶಾ ಫೌಂಡೇಶನ್ಗೆ ಪಾಪ ಸದ್ಗುರು ನನ್ನ ಮನೆಗೆ ಬಂದು ಇನ್ವೈಟ್ ಮಾಡಿದ್ರು. ಅವ್ರು ನಮ್ಮ ಮೈಸೂರವರು. ಇಸ್ ಎ ಗ್ರೇಟ್ ಮ್ಯಾನ್ ವಿಚ್ ಐ ಅಡ್ಮೈರ್ ಈಸ್ ನಾಲೆಜ್ ಅಂಡ್ ಈಸ್ ಫಾಲೋಯಿಂಗ್ ಸ್ಟೇಚರ್ ಅಂಡ್ ಆಲ್. ಲಾಸ್ಟ್ ಟೈಮ್ ನನ್ನ ಮಗಳು ಹೋಗಿದ್ಲಂತೆ. ಈ ಸತಿ ನನ್ನ ಫ್ಯಾಮಿಲಿ ಬಂದು ಕರೆದಿದ್ದಾರೆ. ಈಗ ನಾನು ಹೋಗ್ತಾ ಇದ್ದೀನಿ. ನಾನು ಕೆಲವರು ಆಲೇ ಸೋಷಿಯಲ್ ಮೀಡಿಯಾಲೆಲ್ಲ ಐ ಆಮ್ ವೆರಿ ಗೆಟಿಂಗ್ ಕ್ಲೋಸರ್ ಟು ಇದು ನಾಟ್ ಅಮಿತ್ ಶಾ ಟು ದಿ BJP ಅಂತ ಬರೀತಾರೆ. ಪಾಪ ಇನ್ನ ನಾನು ಅಮಿತ್ ಶಾ ಭೇಟಿ ಮಾಡಿಲ್ಲ. ಆ ಕುಂಭಮೇಳ ಐ ಆಮ್ ಎ ಹಿಂದೂ, ಐ ಆಮ್ ಎ ಬಾರ್ನ್ ಹಿಂದೂ, ಐ ವಿಲ್ ಡೈ ಆಸ್ ಎ ಹಿಂದೂ. ಇದು ಅಂಡರ್ಲೈನ್ ಮಾಡಬೇಕಾದ ಸ್ಟೇಟ್ಮೆಂಟು. ಹಿಂದುವಾಗಿ ಹುಟ್ಟಿದ್ದೇನೆ, ಹಿಂದುವಾಗಿ ಸಾಯ್ತೀನಿ ಅಂದ್ರು DK ಶಿವಕುಮಾರ್. ಇತ್ತೀಚೆಗೆ ಕುಂಭಮೇಳದಲ್ಲಿ ಪವಿತ್ರ ಸ್ನಾನ ಮಾಡಿಕೊಂಡು ಬಂದಿದ್ದ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕುಂಭಮೇಳದಲ್ಲಿ ಮುಳುಗಾಕಿದ್ರೆ ಹೊಟ್ಟೆ ತುಂಬುತ್ತಾ, ನಿರುದ್ಯೋಗ ಹೋಗುತ್ತಾ ಅಂತ ಕೇಳಿದ್ರು. ಅದಾದ ನಂತರ DK ಶಿವಕುಮಾರ್ ಅವರು ಹೋಗಿ ಕುಂಭಮೇಳದಲ್ಲಿ ಮುಳುಗಾಕಿ ಬಂದರು. ಜೊತೆಗೆ ಉತ್ತರ ಪ್ರದೇಶ ಸರ್ಕಾರ ಎಲ್ಲವನ್ನು ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದೆ ಅಂದ್ಬಿಟ್ರು DK ಶಿವಕುಮಾರ್. ಎಲ್ಲವನ್ನು ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದೆ. ಒಂದು ಕಡೆ ಕಾಂಗ್ರೆಸ್ನವರು ಕುಂಭಮೇಳದಲ್ಲಿ VIP ಸಂಸ್ಕೃತಿ ವಿಪರೀತ ಇದೆ, ಕಾಲ್ ತುಳಿತದಲ್ಲಿ ಸಾವಿರಾರು ಜನ ಸತ್ತಿದ್ದಾರೆ, ಉತ್ತರ ಪ್ರದೇಶ ಸರ್ಕಾರ ಸತ್ಯ ಮುಚ್ಚಿಡ್ತಾ ಇದೆ, ಇತ್ಯಾದಿ ಇತ್ಯಾದಿ ಕಾಂಗ್ರೆಸ್ ನಾಯಕರು ಮಾತಾಡ್ತಿದ್ದಾರೆ. ಆ ನೀರು ಸ್ನಾನ ಮಾಡುವುದಕ್ಕೆ ಯೋಗ್ಯವೇ ಅಲ್ಲ ಅಂತ INDIA ಮೈತ್ರಿಕೂಟದ ಇತರ ನಾಯಕರು ಮಾತಾಡ್ತಿದ್ದಾರೆ. ಅದು ಕುಂಭಮೇಳ ಅಲ್ಲ, ಮೃತ್ಯು ಮೇಳ ಅಂತ ಮಮತಾ ಬ್ಯಾನರ್ಜಿ ಹೇಳಿದ್ರು.
ಅಖಿಲೇಶ್ ಯಾದವ್ ಸ್ವತಃ ಕುಂಭಮೇಳಕ್ಕೆ ಬಂದು ಮುಳುಗಿ ಹಾಕಿ ಹೋದರೂ ಕೂಡ ಕುಂಭಮೇಳವನ್ನು ಪರಿಪರಿಯಾಗಿ ಟೀಕೆ ಮಾಡಿದ್ರು. ಅದರ ಮಧ್ಯದಲ್ಲಿ ಡಿ ಕೆ ಶಿವಕುಮಾರರ ಈ ನಡೆ ಹೊಸದೊಂದು ವೋಟ್ ಬ್ಯಾಂಕ್ ಅನ್ನು ಅಡ್ರೆಸ್ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರರು ಅಂತ ಚರ್ಚೆ ಆಗ್ತಾ ಇದೆ. ಕೇಳಿಸ್ಕೊಳ್ಳಿ. Kumbh Mela, I say I'm a Hindu, I say I'm a born Hindu, I'll die as a Hindu. But I love all religion. I love all religion, I respect all religion. I love whichever religion. When I was in jail, I've learned about Sikhism. How Sikhism was being formed, how that is, part ನಾನು ಜೈಲಲ್ಲಿದ್ದಾಗೆ. ಸೊ ಜೈನ್ ಅವ್ರದ್ದೇ ಆದಂಥ ಒಂದು ತತ್ವ. ನಾನು ಜೈನ್ ಮೊನ್ನೆ ಮಟ್ಟಕ್ಕೆ ಹೋಗಿದ್ದೆ. My experience was very good. Number one, I appreciated the organization which they had done. It is not small job. Whatever may be, ಅಷ್ಟು ಜನಕ್ಕೆ ಮಾಡಿ ಕೆಲವು ಒಂದು ಎರಡು ತೊಂದರೆಗಳು ಆಗ್ಬೋದು, ಟ್ರೈನ್ಗಳಲ್ಲಿ ತೊಂದರೆ ಆಗ್ಬೋದು, ಆಗಿರ್ಬೋದು. ನಾನು ಅದೆಲ್ಲ ಐ ಡೋಂಟ್ ಲೈಕ್ ಟು ಫೈಂಡ್ ಫಾಲ್ಟ್ಸ್, ಬಟ್ ಇಟ್ ಈಸ್ ಸ್ಯಾಟಿಸ್ಫ್ಯಾಕ್ಷನ್, ಒನ್ ಸ್ಯಾಟಿಸ್ಫ್ಯಾಕ್ಷನ್. ಈ ಭಕ್ತಂಗೂ ಭಗವಂತ ಕೆಲವರು ನೇರವಾಗಿ ಪ್ರೇ ಮಾಡ್ತಾರೆ, ಕೆಲವರು ಪೂಜಾರಿಗಳು ಮಾಡ್ತಾರೆ. ಅರ್ಚಕಸ್ಯ ಪ್ರಭಾವೇನ ಶಿಲಾದ್ಭವತಿ ಶಂಕರ. ಅರ್ಚಕನ ಪ್ರಭಾವದಿಂದ ಶಿಲೆಯಲ್ಲೂ ಶಂಕರನ ಕಾಣುವಂತ ಮಧ್ಯ ದೇವರಾಗಿ ಜ್ಞಾನನೇ ಅವರೇ ಪೂಜೆ ಮಾಡ್ತಾರೆ, ಕೆಲವರು ಪೂಜಾರಿ ಮುಖಾಂತರ ಮಾಡ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ, ಹೋದ ಕೆಲಸ ಏನಾಯಿತು ಅಂತೇನು ಬಿಡಿಸಿ ಹೇಳಬೇಕಾಗಿಲ್ಲ ಅನ್ನಿಸ್ತಿದೆ ನನಗೆ. ಲುಕ್ಸ್ ಲೈಕ್ ಡೆಲ್ಲಿ ಟ್ರಿಪ್ ವೆಂಟ್ ಫ್ರೂಟ್ಫುಲ್, ಹಾಗೆ ಅನ್ಸುತ್ತಾ? ಅದೇ ನೋಡಿ, ಅದರಲ್ಲಿ ಯಾವುದೇ ಅಂಬಿಗ್ವಿಟಿ ಇತ್ತು ಅಂತ ನನಗೆ ಅನಿಸಿಲ್ಲ. ಸತೀಶ್ ಜಾರಕಿಹೊಳಿ, ಕೆ ಎನ್ ರಾಜಣ್ಣ, ಜಿ ಪರಮೇಶ್ವರ್ ಏನೇ ಪ್ರಯತ್ನ ಪಟ್ಟರೂ ಕೂಡ ಹೈಕಮಾಂಡ್ ಇವತ್ತಿನ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರನ್ನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಬದಲಾಯಿಸುವ ಪ್ರಯತ್ನಕ್ಕೆ ಕೈ ಹಾಕುತ್ತೆ ಅಂತಕ್ಕಂಥದ್ದು ಯಾವತ್ತೂ ನನಗನ್ಸುತ್ತೆ ಪೊಲಿಟಿಕಲ್ನಲ್ಲಿ ಸ್ವಲ್ಪ ಮಟ್ಟಿಗೆ ಆಸಕ್ತಿ ಮತ್ತು ಪೊಲಿಟಿಕ್ಸ್ ಅರ್ಥ ಆಗೋರಿಗೆ ಸ್ಪಷ್ಟ ಇರುತ್ತೆ. ಡಿ ಕೆ ಶಿವಕುಮಾರನ್ನು ಈ ಹಂತದಲ್ಲಿ ಬದಲಾಯಿಸಲಿಕ್ಕೆ ಹೈಕಮಾಂಡ್ಗೂ ಕೂಡ ಅಲ್ಲ, ಹೈಕಮಾಂಡು ಸ್ಟೇಟಸ್ ಕೋ ಮೇಂಟೈನ್ ಹಾಕೊಂಡು ಹೋದರೆ ಸಾಕು ಅನ್ನೋ ಸ್ಥಿತಿಲಿ ಇದೆಯೇನ ಕರ್ನಾಟಕದಲ್ಲಿ? ನನಗನ್ಸುತ್ತೆ ಹೈಕಮಾಂಡ್ ಏನೇ ನಿರ್ಣಯವನ್ನು ತೆಗೆದುಕೊಂಡ್ರೂ ಕೂಡ ಅದರ ಕಾನ್ಸಿಕ್ವೆನ್ಸ್ ಇದೆ. ಪಿ ವಿ ನರಸಿಂಹರಾವ್ ಅಂದರೆ ಟೇಕಿಂಗ್ ನೋ ಡಿಸಿಷನ್ ಇಸ್ ಎ ಡಿಸಿಷನ್ ಸಮಟೈಮ್ಸ್. ಅಂದರೆ ನೀವು ಫೈಲನ್ನು ಕುರ್ಚಿ ಬುಡಕ್ಕೆ ಹಾಕೊಂಡು ಕುತ್ಕೊಳ್ಳೋದು ವಾಸಿ ಅಂತಕ್ಕಂಥದ್ದು. ಪಿ ವಿ ನರಸಿಂಹರಾವ್ ಅವರು ಭಾಳ ಲಾಂಗ್ ಟೈಮ್, ಅವರು 5 ವರ್ಷದ ದೊಡ್ಡ ಸ್ಟ್ಯಾಂಡ್ ಏನು ಅಂತಂದರೆ ಅದು. ಆ ರೀತಿ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಅದೇ ಸ್ಥಿತಿಯಲ್ಲಿದೆ. ಏನೇ ನಿರ್ಣಯವನ್ನು ತೆಗೆದುಕೊಂಡ್ರೂ ಕೂಡ ಒಂದು ಗುಂಪಿಗೆ ಅದು ಅಪಥ್ಯ ಆಗುತ್ತೆ. ಎಸ್, ಆ ಆ್ಯಕ್ಷನ್ಗೆ ರಿಯಾಕ್ಷನ್ ಬರುತ್ತೆ. ಆ ರಿಯಾಕ್ಷನನ್ನು ಎದುರಿಸ್ತಕ್ಕಂಥ ಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದೆಯಾ ಅಂತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಯಾಕಂದರೆ ಬರೀ ಕರ್ನಾಟಕವನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಮಧ್ಯಪ್ರದೇಶ, ರಾಜಸ್ಥಾನ್, ಛತ್ತೀಸ್ಗಢದಲ್ಲಿ ಏನಾಯಿತು ಅನ್ನೋದನ್ನು ನೋಡಿಯೇ ಕರ್ನಾಟಕದ ಕಾಂಟೆಕ್ಸ್ಟಲ್ಲಿ ಪೊಲಿಟಿಕ್ಸ್ ನಿಶ್ಚಿತವಾಗಿ ನೋಡಬೇಕಾಗತ್ತೆ. ಒಂದು ಕಡೆ ಕಾಂಬ್ಯಾಟಿವ್ ಮೂಡ್ನಲ್ಲಿ ಬಿ ಜೆ ಪಿ ಇದೆ. ಸಣ್ಣ ಅವಕಾಶ ಸಿಕ್ಕರೆ ಸಾಕು ಕಾಂಗ್ರೆಸ್ಸನ್ನು ಒಡೆಯುವ ಪ್ರಯತ್ನವನ್ನು ಬಿ ಜೆ ಪಿ ಮಾಡುತ್ತೆ. ಅದರಲ್ಲೇನು ಸಂಶಯ ಯಾರಿಗೂ ಇಲ್ಲ. ರಾಜ್ಯ ಬಿ ಜೆ ಪಿ ಆ ಸ್ಥಿತಿಲಿ ಇದೆಯೋ ಇಲ್ವೋ, ಕೇಂದ್ರದ ನಾಯಕರಂತೂ ಆ ಹುರುಪಿನಲ್ಲಿ ಸದಾಕಾಲ ಇರ್ತಾರೆ. ಮೇ ಬಿ ಬಿ ಜೆ ಪಿ ಹೈಕಮಾಂಡ್, ನೀವು ಹಿಂಗೂ ಕೂಡ ಯೋಚನೆ ಮಾಡ್ಬೋದು, ಮೇ ಬಿ ಬಿ ಜೆ ಪಿ ಹೈಕಮಾಂಡ್ ಈ ರೀತಿಯ ಯಾವುದೋ ಒಂದು ಸ್ಥಿತಿಯ ನಿರೀಕ್ಷೆಯಲ್ಲಿದೆ. ಇದನ್ನ ಯಾಕೆ ಫಿಕ್ಸ್ ಮಾಡೋದು, ಅದನ್ನು ಫಿಕ್ಸ್ ಆದರೆ ಇದು ಫಿಕ್ಸ್ ಆಗುತ್ತೆ ಅಂತಿರ್ಬೋದು. ಯು ಡೋಂಟ್ ನೋ. ಹಿಂಗೆ, ಯಾಕಂದರೆ ಬಿ ಜೆ ಪಿ ಹೈಕಮಾಂಡ್ ಯಾಕೆ ಪದೇ ಪದೇ ಈ ಒಳ ಜಗಳಗಳನ್ನು ಬಗೆಹರಿಸಲಿಕ್ಕೆ ಹೋಗ್ತಿಲ್ಲ ಅಂತಂದರೆ, ಕೆಲವರು ಹೇಳ್ತಾರೆ ನಾಳೆ ಏನಾದರೂ ಹೆಚ್ಚು ಕಡಿಮೆ ಕಾಂಗ್ರೆಸ್ ಹೊಡೆದ್ರೆ ಆಗ ಬಿ ಜೆ ಪಿಯ ಪ್ರಾಬ್ಲಮ್ಗಳು ತಂತಾನೇ ಫಿಕ್ಸ್ ಆಗ್ತವೆ. ಈಗ ಯಾಕೆ ಫಿಕ್ಸ್ ಮಾಡಬೇಕು ಅನ್ನುವ ಮಟ್ಟದಲ್ಲೂ ಕೂಡ ಹೈಕಮಾಂಡ್ ಯೋಚನೆ ಮಾಡ್ತಿರ್ಬೋದು. ಹೀಗಾಗಿ ನನಗನ್ಸುತ್ತೆ ಅದೇ ಡಿ ಕೆ ಶಿವಕುಮಾರನ್ನು ಬದಲಾಯಿಸುವ ಪ್ರಯತ್ನವನ್ನು ಸಿದ್ದರಾಮಯ್ಯನವರ ಬಣ ಬಹಿರಂಗವಾಗಿ ಮಾಡ್ತಾ ಇತ್ತು. ಬಿಟ್ಟರೆ ಸಿದ್ದರಾಮಯ್ಯನವ್ರಿಗೂ ಗೊತ್ತಿದೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಡಿ ಕೆ ಶಿವಕುಮಾರನ್ನು ಈಗ ತೆಗೆದ್ರೆ ಅಲ್ಲ, ತಮ್ಮ ವೈಬ್ರೇಷನ್ನು, ತಮ್ಮ ಚರಿಷ್ಮಾ, ವರ್ಚಸ್ಸಿನ ಬಗ್ಗೆ ಮಾತಾಡಿದ್ರು ಡಿ ಕೆ ಶಿವಕುಮಾರ್. ಅದರ ಅರ್ಥ 300 ಜನರದೊಂದು ಪಟ್ಟಿ ಹಿಡ್ಕೊಂಡು ಹೋಗಿದ್ರಲ್ಲ, ಪಟ್ಟಿಗೆ ಓಕೆ ಆಗಿದೆ ಅಂತ ಅನ್ಕೋಬೇಕಾ ನಾವು? ಅಥವಾ ಈ MLCಗಳ ಆಯ್ಕೆಯ ವಿಷಯ ನೀವು ಕಾಲ್ ತಗೊಳ್ಳಿ ಅಂತ ಏನಾದ್ರು ಹೇಳಿ ಕಳಿಸಿದ್ದಾರೆ ಅಂತ ಅನ್ಕೋಬೇಕಾ? ದಲಿತ ಸಮಾವೇಶ ಮಾಡಬೇಕು ಅಂತಿತ್ತು, ಡೋಂಟ್ ವರಿ ಅದು ನಿಮ್ಮ ಅಧ್ಯಕ್ಷತೆಯಲ್ಲೇ ನಡೆಯುತ್ತೆ ಅಂತೇನೋ ಹೇಳಿ ಕಳಿಸಿದ್ದಾರೆ ಅನ್ಕೋಬೇಕಾ? ಅದೇ ನನಗನ್ಸುತ್ತೆ ರಾಜಕಾರಣಿಗಳದ್ದು ಯಾವತ್ತೂ ಕಹಿಪೆ ನಿಗಾಹೆ ಕಹಿಪೆ ಇಶಾರ ಇರುತ್ತೆ. ಅವ್ರ ಕಣ್ಣೆಲ್ಲೋ ಇರುತ್ತೆ, ಅವ್ರ ಸಂಕೇತಗಳು ಇನ್ನೇನೋ ಬೇರೆ ಇರ್ತವೆ. 300ರ ಪಟ್ಟಿ ಅದೇನು ಭಾಳ ರಾಜ್ಯ ರಾಜಕಾರಣದಲ್ಲಿ ಅದೇನೋ ಭಾರಿ ಪರಿಣಾಮವನ್ನು ಬೀರ್ತಕ್ಕಂಥ ಅಂಶ ಏನಲ್ಲ ಅದು.
ಕರೆಕ್ಟ್. ಕಾಂಗ್ರೆಸ್ನಲ್ಲಿ 8 ವರ್ಷ ಅದು ಪರಮೇಶ್ವರನ್ನ ಅಧ್ಯಕ್ಷರನ್ನಾಗಿ ಮುಂದುವರಿಸಿದ ಕಾಂಗ್ರೆಸ್ ಪಾರ್ಟಿಯಲ್ಲಿ KPCC ಪದಾಧಿಕಾರಿಗಳ ಪಟ್ಟಿ ಬದಲಾವಣೆಗೆ ತರಾತುರಿ ಇರುತ್ತೆ ಅಂತ ನನಗನ್ಸಲ್ಲ. ಅವ್ರಿಗೆ ಬೇಕಿದ್ದದ್ದು KPCC ಅಧ್ಯಕ್ಷ ಸ್ಥಾನದಲ್ಲಿ ತನ್ನನ್ನು ಮುಂದುವರಿಸ್ತೀನಿ ಅಂತಕ್ಕಂಥ ಹೈಕಮಾಂಡ್ನ ಅಭಯ. ಎಸ್, ಅದು DK ಶಿವಕುಮಾರ್ಗೂ ಗೊತ್ತಿದೆ, ಬದಲಾಯಿಸಲ್ಲ ಅಂತಕ್ಕಂಥದ್ದು. ಆದರೆ ನನಗನ್ಸುತ್ತೆ ಒಂದು ಮೌಖಿಕವಾಗಿರ್ತಕ್ಕಂಥ ಮಾತು ಬೇಕಿತ್ತು, ಭರವಸೆ DK ಶಿವಕುಮಾರಿಗೆ ಬೇಕಿತ್ತು. ಅದು ದಿಲ್ಲಿಯ ಯಾತ್ರೆಯ ನಂತರ, ಯಾಕಂದರೆ KC ವೇಣುಗೋಪಾಲ್ ಈಸ್ ಲಿಟ್ರಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ರಾಹುಲ್ ಗಾಂಧಿಯವರ ಕಣ್ಣು ಕಿವಿ ಮೂಗು ಯಾರಂತ ಇದ್ದರೆ ಅದು KC ವೇಣುಗೋಪಾಲ್. ಅವ್ರಿಗೇನು ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ ಅಭಯ ಬೇಕಾಗಿರಲಿಲ್ಲ. ಓಕೆ ಓಕೆ, ಅವ್ರಿಗೆ ಬೇಕಿದ್ದದ್ದು ರಾಹುಲ್ ಗಾಂಧಿಯಿಂದ. ಗಾಟ್ ಇಟ್. ಅದು ದಿಲ್ಲಿಯ ಯಾತ್ರೆಯ ನಂತರ DK ಶಿವಕುಮಾರ್ಗೆ ಸಿಕ್ಕಿದೆ ಅನಿಸುತ್ತೆ. ಮತ್ತು ಅವರು ಆಗಾಗ ನನಗನ್ಸುತ್ತೆ ನೋಡಿ, ಈ ರೀತಿಯ ಹೇಳಿಕೆ, ಈಗ ಅವ್ರು ಹೇಳಿದರು ಐ ಆಮ್ ಎ ಬಾರ್ನ್ ಹಿಂದೂ, ಐ ವಿಲ್ ಡೈ ಆಸ್ ಎ ಹಿಂದೂ. ಅದನ್ನು ಕೇಳಬೇಕಾಗಿತ್ತು. ಆ ಸ್ಟೇಟ್ಮೆಂಟ್ಗಳ ಅರ್ಥ ಏನೀಗ? ಅಂದರೆ ಕಾಂಗ್ರೆಸ್ನ ಒಂದು ಐಡಿಯಾಲಜಿಕಲ್ ಸ್ಟ್ರೀಮ್ ಏನಿದೆ ಅದಕ್ಕೆ ವ್ಯತಿರಿಕ್ತವಾಗಿರ್ತಕ್ಕಂಥ ಮಾತುಗಳನ್ನು DK ಶಿವಕುಮಾರ್ ಆಡ್ತಿದ್ದಾರೆ. ಅದು ಪ್ರಮುಖವಾಗಿ ಕರ್ನಾಟಕದಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ನ ನೇತೃತ್ವ ವಹಿಸ್ಕೊಂಡ್ಮೇಲೆ ಕಾಂಗ್ರೆಸ್ ಸ್ವಲ್ಪ ಲೆಫ್ಟ್ ಲೀನಿಯಂಟ್ ಅನ್ನುವ ರೀತಿಯಲ್ಲಿ ಕಾಣ್ತಾ ಇತ್ತು. ಬಹುತೇಕ ಎಡಬುದ್ಧಿಜೀವಿಗಳು ಕೂಡ ಸಿದ್ದರಾಮಯ್ಯನವರ ಜೊತೆ ಗುರುತಿಸ್ಕೊಳ್ಳಿಕ್ಕೆ ನಾ ಮುಂದು ನೀ ಮುಂದು ಅಂತ ಇದ್ರು. ಅದರಿಂದ ಹೊರಗಡೆ ಬಂದು DK ಶಿವಕುಮಾರ್ ಏನೋ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ನನಗನ್ಸುತ್ತೆ ಅಜಿತ್, ಅನೇಕರು ನಾವೀಗ ಅದನ್ನು ರಾಜಕೀಯ ವಿಶ್ಲೇಷಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲ ಅವರು BJP ಜೊತೆ ಟಚ್ಚಲ್ಲಿದ್ದಾರೆ. ನಾನು ಸುಮ್ಮನೆ ಹೇಳಿದೆ, ಕೆಲವು ಯೂಟ್ಯೂಬ್ ಚಾನಲ್ಗಳ ವಿಶ್ಲೇಷಣೆಯನ್ನು ನೋಡಿದೆ ನಾನು. ಈ ಥರ ವಿ ನೀಡ್ ನಾಟ್ ಹ್ಯಾವ್ ಟು ಟೇಕ್ ದಮ್ ವೆರಿ ಸೀರಿಯಸ್ಲಿ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವುದು ಖಚಿತ, ಕಾಂಗ್ರೆಸ್ನಲ್ಲಿ ಆಗ್ತಾರೋ BJP ಬೆಂಬಲದೊಂದಿಗೆ ಆಗ್ತಾರೋ ಅನ್ನೋದನ್ನು ಕಾಲ ನಿರ್ಣಯಿಸಬೇಕು ಅಂತೆಲ್ಲ ಹಾಕಿದ್ರು. ಅದೇ ನನ್ನೊಂದು ಸಿಂಪಲ್ ಆಗಿರ್ತಕ್ಕಂಥ ಒಂದು ತರ್ಕ ಇದೆ, ಅಂದರೆ ಲೇಮ್ಯಾನ್ ತರ್ಕ ಅಂದ್ಕೊಳ್ಳಿ. ಓಕೆ, BJPಯ ಸಂಖ್ಯೆ ಎಷ್ಟು? 65 ಇತ್ತು, 2 ಸೋತ್ರಿಗ ಅಲ್ವಾ? ಶಿಗ್ಗಾಂವ್ ಸೋತ್ರು. ಎಸ್ ಅಲ್ವಾ? 65 ಇತ್ತು, 64 ಆಯಿತು. JDS ಜೊತೆ 19ರಲ್ಲಿ ಒಂದು ಸೋತ್ರು, 18 ಇದೆ. ಅಂದರೆ 64, 18 ಅಂದರೆ 82 ಆಯಿತು. ಓಕೆ, ನಿಮಗೆ ಸರ್ಕಾರ ರಚನೆ DK ಶಿವಕುಮಾರ್ ಅಂದರೆ ಈ ತರ್ಕ ಹೆಂಗೆ ಇದರಲ್ಲಿ ಫ್ಲಾಸ್ ಇದೆ ಅಂತ ಹೇಳ್ತೀನಿ, ನನಗೆ ಅನಿಸಿದ್ದು ಹೇಳ್ತೀನಿ. ಎಸ್, ನಿಮಗೆ ಏನಕ್ಕೇನ ನೀವು ಹೊಡ್ಕೊಂಡು ಬರಬೇಕಾದ್ರೆ 2/3 ಹೊಡ್ಕೊಂಡು ಬರಬೇಕು. ಹೌದು ಅಲ್ವಾ? ಇವತ್ತು ಅಷ್ಟು ಹೊಡಿಲಿಕ್ಕೆ ಆಗುವ ಶಕ್ತಿ DK ಶಿವಕುಮಾರ್ ಬಳಿ ಇದ್ದರೆ ಅವರು ಕಾಂಗ್ರೆಸ್ನಲ್ಲೇ ಮುಖ್ಯಮಂತ್ರಿ ಆಗ್ತಾರೆ. ಕರೆಕ್ಟ್. ಅವ್ರು ಯಾಕೆ ಬಂದು BJP JDS ಜೊತೆ ಮೈತ್ರಿ ಮಾಡ್ಕೊಂಡು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಶಕ್ತಿ ಅವ್ರಿಗೆ ಬೇಕು. ನನಗನ್ಸುತ್ತೆ ಅವ್ರು ಯಾಕೆ ಇದನ್ನು ಮಾತಾಡ್ತಿದ್ದಾರೆ ಅಂದರೆ ಅಜಿತ್, ಅವ್ರಿಗೆ 2028 ಚುನಾವಣೆಯ ನೇತೃತ್ವವನ್ನು ನಾನು ವಹಿಸಿದರೆ ನನ್ನ ಜೊತೆ ನಿಲ್ಲುವ ವೋಟ್ ಬ್ಯಾಂಕ್ ಯಾವುದು ಅಂತಕ್ಕಂಥ ಗಣಿತವನ್ನು ಅವ್ರು ಲೆಕ್ಕ ಹಾಕ್ತಿದ್ದಾರೆ ಅಂತ ಅನ್ಸುತ್ತೆ. ಅವ್ರಿಗನ್ಸುತ್ತೆ ಸಿದ್ದರಾಮಯ್ಯನವರನ್ನ ಅವರ ಉತ್ತರಾಧಿಕಾರಿಯಾಗಿ ನಾನು ಕಾಂಗ್ರೆಸ್ನ ಮುಖ್ಯಮಂತ್ರಿಯಾಗಿ ಬಂದಲ್ಲಿ ಸಿದ್ದರಾಮಯ್ಯನವರು ಏನು ಅನ್ನದೇ ಅಧಿಕಾರ ಹಸ್ತಾಂತರ ಮಾಡಿದರೂ ಕೂಡ ಈ ಸತೀಶ್ ಜಾರಕಿಹೊಳಿ ಈ ಲೆಫ್ಟ್ ಲೀನಿಯಂಟ್ ಏನೊಂದು ಗುಂಪಿದೆ, ಅದು DK ಶಿವಕುಮಾರ್ ಜೊತೆಗೆ ನಿಲ್ಲಲ್ಲ. ಹಿಂದುಳಿದ ವರ್ಗದ ಸಮುದಾಯ ಕೂಡ ನನ್ನಿಂದ ಸ್ವಲ್ಪ ದೂರ ಹೋಗ್ಬೋದು. ಆ ಇವೆಂಚುಯಾಲಿಟಿಯಲ್ಲಿ BJP ಮತ್ತು JDSನ ವೋಟ್ ಬ್ಯಾಂಕ್ ಏನಿದೆ ಅದನ್ನ ನಾನು ಒಡೆದು ತರುವಲ್ಲಿ ಸಾಧ್ಯ ಆದರೆ I can survive in 2028. See, that is a hypothesis. I am not telling success ಆಗಿಬಿಟ್ರು ಅಂತಕ್ಕಂಥದ್ದು. ಆದರೆ ರಾಜ್ಯದ ಕಾಂಗ್ರೆಸ್ ಅಲ್ಲ, ಒಬ್ಬ ಯಶಸ್ವಿ ರಾಜಕಾರಣಿಯ ಲಕ್ಷಣ ರೀ ಅದು. ಮುಂದೇನಾಗುತ್ತೆ ಅದಕ್ಕೆ ಇವತ್ತೇ ಪ್ರಿಪೇರ್ ಆಗೋದು. ಡೆಫಿನೆಟ್ಲಿ. DK ಶಿವಕುಮಾರ್ ಈಗ ಅವ್ರಿಗೆ ಗೊತ್ತಿಲ್ವಾ ರಾಜ್ಯ ಅಧ್ಯಕ್ಷ ಸ್ಥಾನದಿಂದ ತನ್ನನ್ನು ಹೈಕಮಾಂಡ್ ಕೆಳಗಿಳಿಸಿಲ್ಲ ಅಂತ? ಗೊತ್ತಿದೆ. ಆದರೆ ಅವರು ದಿಲ್ಲಿಗೆ ಹೋಗಿ ಅದು ಹೆಂಗೆ ಅಂದರೆ, ದಿಲ್ಲಿಗೆ ಹೋಗಿ ಬಂದ ತಕ್ಷಣ ನೋಡಿ ಕಾಂಗ್ರೆಸ್ನ ಅಭಯ, ಹೈಕಮಾಂಡ್ನ ಅಭಯ ಅಂತಕ್ಕಂಥ ಸುದ್ದಿಗಳು ಬರ್ಲಿಕ್ಕೆ ಸ್ಟಾರ್ಟ್ ಆದವು. ಅದು ದಿಲ್ಲಿ ಯಾತ್ರೆಯ ಪ್ರಭಾವ. ಅಲ್ಲಿಂದ ಮುಂದೆ ಬಂದು ನನಗನ್ಸುತ್ತೆ ಈಗ ಈಶಾ ಫೌಂಡೇಶನ್ಗೆ ಹೋಗ್ತಿದ್ದಾರೆ. ಕರ್ನಾಟಕದಲ್ಲಿ DK ಶಿವಕುಮಾರ್ ಪೊಲಿಟಿಕಲಿ ಇಲೆಕ್ಟ್ರಲಿ ಸರ್ವೈವ್ ಆಗಬೇಕಾದ್ರೆ BJP ಲೀನಿಯಂಟ್ ವೋಟ್ ಬ್ಯಾಂಕ್ ಏನಿದೆ ಅದನ್ನು ಒಡೆದು ತರುವಂಥ ಪ್ರಯತ್ನ ಅವ್ರು ಮಾಡಿದರೆ ಮಾತ್ರ ಅವ್ರು ಸರ್ವೈವ್ ಆಗ್ಲಿಕ್ಕೆ ಸಾಧ್ಯ ಇದೆ.
ಕರೆಕ್ಟ್ ಕರೆಕ್ಟ್. ಕಾಂಗ್ರೆಸ್ನ ಪರಂಪರಾಗತ ವೋಟ್ ಬ್ಯಾಂಕ್ ಡಿ ಕೆ ಶಿವಕುಮಾರ್ ಜೊತೆ ಪೂರ್ತಿಯಾಗಿ ಬರಲಿಕ್ಕಿಲ್ಲ. ನಾನು ಅವ್ರು ಮುಖ್ಯಮಂತ್ರಿ ಆಗ್ತಾರೋ ಇಲ್ವೋ ಇವತ್ತು ನಾವು ಕೂತ್ಕೊಂಡು ಹೇಳುವಂಥ ಶರ ಬರೆಯುವ ಸ್ಥಿತಿಯಲ್ಲಿ ಇಲ್ಲ ಅಜಿತ್. ಯಾಕಂದರೆ ನಾಳೆ ಏನಾಗುತ್ತೆ, ಸಿದ್ದರಾಮಯ್ಯನವರ ಕೌಂಟರ್ ಮೂವ್, ನಾವು ಬರೀ ಡಿ ಕೆ ಶಿವಕುಮಾರ್ ದೃಷ್ಟಿಯಿಂದ ಮಾತ್ರ ಮಾತಾಡ್ತೀವಿ. ಹೌದು ಹೌದು. ನಾವು ಸಿದ್ದರಾಮಯ್ಯನವ್ರ ದೃಷ್ಟಿಯಿಂದ ಮಾತನಾಡಿದಾಗ ಅದು ಕಂಪ್ಲೀಟ್ ಪಿಕ್ಚರ್ ದೊರಕಲಿಕ್ಕೆ ಸಾಧ್ಯ. ಬಟ್ ಡಿ ಕೆ ಶಿವಕುಮಾರ್ ಪದೇ ಪದೇ ಈ ಹೇಳಿಕೆಗಳನ್ನು ನೀಡುವುದರ ಮೂಲಕ ಒಂದು ಬಿ ಜೆ ಪಿ ಅವರನ್ನೇ ಕನ್ಫ್ಯೂಸ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಿದ್ದಾರೆ. ಎರಡನೇದು ತನ್ನ ಮುಂದಿನ ವೋಟ್ ಬ್ಯಾಂಕ್ ಅನ್ನ ಹುಡುಕುವ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಅಲ್ಲ, ಇವತ್ತು ರಾತ್ರಿ ಕೊಯಮತ್ತೂರಿನ ಸಂಭವನೀಯ ಭೇಟಿ ಏನಿದೆಯಲ್ಲ ಡಿ ಕೆ ಶಿವಕುಮಾರ್ ಅಮಿತ್ ಶಾ, ಏನು ತುಂಬಾ ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಮಾಡ್ಬೇಕಾ ನಾವು ಅದಕ್ಕೆ? ಅದೇ ನನಗನ್ಸುತ್ತೆ ನೋಡಿ, ಈಗ ಪೊಲಿಟಿಕಲಿ ನಿಮಗೇನೋ ಮಾಡಲೇಬೇಕಂತಿದ್ರೆ ನೀವು ಈಶಾ ಫೌಂಡೇಶನ್ಗೆ ಹೋಗಿ ಯಾಕೆ ಭೇಟಿ ಆಗಬೇಕು? ಅಲ್ಲ, ಮೆಸೇಜ್ ಕೊಡೋದಕ್ಕೆ. ಹಿಂದೊಂದ್ಸಲ ಯಡಿಯೂರಪ್ಪನವರು ದೇವೇಗೌಡರು ಒಂದೇ ಹೆಲಿಕಾಪ್ಟರ್ನಲ್ಲಿ ಹೋಗಿ ದೊಡ್ಡ ಸುದ್ದಿ ಆಗಲಿಲ್ವಾ? ಅಲ್ಲಲ್ಲ, ಯಡಿಯೂರಪ್ಪನವ್ರು ದೇವೇಗೌಡರಕ್ಕಿಂತ ಯಡಿಯೂರಪ್ಪನವ್ರು ಒಂದು ಸಲ ಮನಮೋಹನ್ ಸಿಂಗ್ ಅವರು ಈ ಬಿ ಜೆ ಪಿಯ ಹೈಕಮಾಂಡ್ ಅವರನ್ನು ಕೆಳಗಿಳಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇತ್ತಲ್ವಾ, ಪುಟ್ಪರ್ತಿಗೆ ಹೋಗಿದ್ರು ಅವರು. ಓಕೆ. ಅಲ್ಲಿ ಮನಮೋಹನ್ ಸಿಂಗ್ ಬಂದಿದ್ರು. ಇವರೇ ಹೋಗಿ ಯೂಶಲಿ ಹಂಗೆ ಯಾವ ಮುಖ್ಯಮಂತ್ರಿ ಹೋಗಿ ಪ್ರಧಾನಮಂತ್ರಿಗಳನ್ನು ಕೇಳಲ್ಲ, ನಿಮ್ಮ ಫ್ಲೈಟಲ್ಲಿ ಬರಲ್ಲ ನಾನು ಅಂತ. ಪುಟ್ಪರ್ತಿಯಲ್ಲಿ ವಿಮಾನ ನಿಲ್ದಾಣ ಇದೆ. ಮನಮೋಹನ್ ಸಿಂಗ್ ಆ ವಿಮಾನ ನಿಲ್ದಾಣಕ್ಕೆ ವಿಶೇಷ ವಿಮಾನದಲ್ಲಿ ಬಂದಿದ್ರು. ಓಕೆ. ಇವರೇ ಹೋಗಿ ಮನಮೋಹನ್ ಸಿಂಗ್ರಿಗೆ ಕೇಳಿದ್ರು, ನಿಮ್ಮ ವಿಮಾನದಲ್ಲಿ ನಾನು ಬರಲ್ಲ ಅಂತ. ಇಬ್ರು ಒಂದೇ ವಿಮಾನದಲ್ಲಿ ದಿಲ್ಲಿಗೆ ಬಂದರು. ಸಾಕಲ್ಲ, ಬಂದು ಬಿಜೆಪಿ ಹೈಕಮಾಂಡ್ ಭೇಟಿ ಆಗ್ಲಿಕ್ಕೆ ಹೋದ್ರು. ಅದು ಒಂದು ರೀತಿಯಾಗಿರ್ತಕ್ಕಂಥ ಸಂಚಲನ ಬಿಜೆಪಿ ಹೈಕಮಾಂಡ್ನಲ್ಲಿ ಸೃಷ್ಟಿಸ್ತು. ನನಗನ್ಸುತ್ತೆ ಈಗ ಈಶಾ ಫೌಂಡೇಶನ್ ನೋಡಿ, ಅದರಲ್ಲಿ ಏನಿದೆ ಅಂತಂದರೆ, ಅಂದರೆ ಅನೇಕರಿಗೆ ಗೊತ್ತಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಎಸ್ ಎಂ ಕೃಷ್ಣರ ಅತ್ಯಂತ ಸುದೀರ್ಘ ಒಡನಾಡಿ ರಾಘವೇಂದ್ರ ಶಾಸ್ತ್ರಿ ಇದ್ರು. ಹೌದು. ಎಸ್ ಎಂ ಕೃಷ್ಣರ OSD ಆಗಿದ್ರು. ಹೌದು. ಮುಖ್ಯಮಂತ್ರಿ ಇದ್ದಾಗಲೂ ಇದ್ರು, ಅವರು ವಿದೇಶಾಂಗ ಸಚಿವರಾಗಿದ್ದಾಗಲೂ. ಅವರು ಈಗ ಈಶಾ ಫೌಂಡೇಶನ್ನ ಜಗ್ಗಿ ವಾಸುದೇವ್ ಅವ್ರ ಜೊತೆಗಿದ್ದಾರೆ. ಎಸ್. ಹೀಗಾಗಿ ಡಿ ಕೆ ಶಿವಕುಮಾರ್ ಮತ್ತು ಜಗ್ಗಿ ವಾಸುದೇವ್ ಅವ್ರಿಗೂ ಒಂದು ನಂಟಿದೆ. ಆ ಕಾರಣದಿಂದ ಡಿ ಕೆ ಶಿವಕುಮಾರ್ ಕೊಯಮತ್ತೂರಿನ ಈಶಾ ಫೌಂಡೇಶನ್ಗೆ ಹೋಗ್ತಿದ್ದಾರೆ. ಮೇ ಬಿ ಕೆಲ ಮೆಸೇಜ್ಗಳನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಡಿ ಕೆ ಶಿವಕುಮಾರ್ ಮಾಡ್ತಿಲ್ಲ ಅನ್ನೋದನ್ನು ನಾನು ಹೇಳ್ತಿಲ್ಲ. ಓಕೆ. ಆದರೆ ಇಷ್ಟು ಬೇಗ ಅವರು ಅಂದರೆ ಅಮಿತ್ ಶಾ ಜೊತೆ ಅಲ್ಲಿ ಹೋಗಿ ಭೇಟಿ ಆಗೋದ್ರಿಂದ ಏನೋ ಪೊಲಿಟಿಕಲ್ ಚರ್ಚೆ ಮಾಡ್ತಿದ್ದಾರೆ ಅಂತ ನನಗೆ ಅನಿಸಲ್ಲ. ಯಾಕಂದರೆ ಡಿ ಕೆ ಶಿವಕುಮಾರರ ಮೊದಲ ಪ್ರಯತ್ನ ಏನಕ್ಕೇನ ಕಾಂಗ್ರೆಸ್ನಲ್ಲಿ ಇದ್ದೇ ಮುಖ್ಯಮಂತ್ರಿ ಆಗೋದು ಅಂತಕ್ಕಂಥದ್ದು ಇರುತ್ತೆ. ಪ್ಲ್ಯಾನ್ ಬಿ ಬಗ್ಗೆ ಅವ್ರು ಇಷ್ಟು ಬೇಗ ಯೋಚನೆ ಮಾಡ್ತಾರೆ ಅಂತಕ್ಕಂಥದ್ದು ಅನಿಸಲ್ಲ. ಆದರೆ ಒಂದು ರೀತಿಯ ಕನ್ಫ್ಯೂಸ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ತಮ್ಮ ಹೇಳಿಕೆಗಳ ಮೂಲಕ ಮಾಡ್ತಾ ಇದ್ದಾರೆ. ಇವ್ರು ಮೊದಲು ಕುಕ್ಕರ್ ಸಿಡಿತಲ್ವಾ? ಹೌದು. ಕುಕ್ಕರ್ ಬ್ಲಾಸ್ಟ್ ಅಲ್ಲಿ ಈ ರೀತಿ ಹೇಳಿಕೆ ಕೊಟ್ಟಿರಲಿಲ್ಲ ಡಿ ಕೆ ಶಿವಕುಮಾರ್. ಇಲ್ಲ, ದೇ ಆರ್ ಅವರ್ ಬ್ರದರ್ಸ್ ಅಂತೆಲ್ಲ ಮಾತಾಡಿದ್ರಲ್ಲ. ಅದೇ ಅವರ್ ಬ್ರದರ್ಸ್ ಅಂತ ಸಮ್ ಫೆಲೋ ಹ್ಯಾಸ್ ಡನ್ ಸಮ್ ಮಿಸ್ಟೇಕ್. ಏನು ಪುಲ್ವಾಮಾದಂತ ಅಟ್ಯಾಕ್ ಅದು ನೀವು ಯಾಕೆ ಅಟೋದನ್ನ ಅಷ್ಟು ದೊಡ್ಡದು ಮಾಡಿ? ಯಾಕಂದರೆ 23ರ ಚುನಾವಣೆ ಇದ್ವು. ಹೌದು, 23ರ ಚುನಾವಣೆ ಇದ್ವು. ಅದಾದಮೇಲೆ ಆದರೆ 24ರ ಲೋಕಸಭಾ ಚುನಾವಣೆ ಮತ್ತು ಬೈ ಎಲೆಕ್ಷನ್ಸ್ ಆದಮೇಲೆ ಡಿ ಕೆ ಶಿವಕುಮಾರರ ಹೇಳಿಕೆಗಳು ಬದಲಾಗ್ತವೆ. ನನಗೇನೋ ಐಡಿಯಾಲಜಿ ಮೊದಲಿಂದಲೂ ಕೂಡ ಅವರು ನೋಡಿ, ಈಗ ಕುಂಭಮೇಳ, ಆಸ್ತಿಕರು, ಅಜ್ಜಯ್ಯ ಅವ್ರ ಮಠಕ್ಕೆ ಹೋಗ್ತಾ ಇರ್ತಾರೆ. ನಾನು ನೀವು ಅವ್ರ ಜೊತೆ ಒಂದ್ಸಲ ಕಾರ್ನಲ್ಲಿ ಹೋದಾಗ ನಿಮಗೆ ಕೇಳಿದ್ರಲ್ವ ಅವರು ಮುಕ್ತಿ ಮಂದಿರದ ಬಗ್ಗೆ ಕೇಳಿದ್ರು. ಹೌದು. ನಾವು ಹೇಳೋದೆಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. ನಾನು ನೀವು ಒಂದ್ಸಲ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಮನೇಲಿ ಕೂತ್ಕೊಂಡಾಗ ಆಫ್ ದಿ ರೆಕಾರ್ಡ್ ಮಾತಾಡ್ತಾ ಅವ್ರು ಹೇಳಿದಂಥ ಕೆಲವು ವಾಕ್ಯಗಳು ನನಗೆ ಶಾಕ್ ಆಗಿದ್ವು ಆ್ಯಕ್ಚುಲಿ. ಹಂಗೆ ದೇವ್ರ ಶಾಕರ್ಸ್. ಸೊ ಡೆಫಿನೆಟ್ಲಿ ಡಿ ಕೆ ಶಿವಕುಮಾರ್ ನೋಡಿ, ಅವ್ರಿಗನ್ನಿಸ್ತಾ ಇದೆ 1 ವರ್ಷದ ನಂತರ ನಾನು ಮುಖ್ಯಮಂತ್ರಿ ಆಗಬೇಕು ಅಂತಾದರೆ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಬೇಕು. ನಂಬರ್ 1 ಪ್ರಾಯಶಃ ಅದನ್ನು ಡಿ ಕೆ ಶಿವಕುಮಾರ್ ಸಾಧಿಸ್ತಾರೆ ಅಂತಕ್ಕಂಥದ್ರಲ್ಲಿ ಡೌಟ್ ಇದೆ ಅಂತ ನನಗೆ ಅನಿಸಲ್ಲ. ಯಾಕಂದರೆ ಹೈಕಮಾಂಡ್ ಅವರನ್ನು ಬದಲಿಸುವ ಹಂತಕ್ಕೆ ಹೋಗಲಿಕ್ಕಿಲ್ಲ. ಆದರೆ ಡಿಸೆಂಬರ್ನಲ್ಲಿ ಅವರು ಅಂದುಕೊಂಡಂತೆ ಮುಖ್ಯಮಂತ್ರಿ ಆಗ್ತಾರಾ ಇಲ್ವಾ, ದಟ್ ಈಸ್ ವೆರಿ ಕ್ರೂಷಿಯಲ್ ಆ್ಯಂಡ್ ದಟ್ ಈಸ್ ನಾಟ್ ಈಸಿ ಟು ಅಚೀವ್. ಯಾಕಂದರೆ ನಾವು ಅದಕ್ಕೆ ಹೇಳಿದೆ, ಬರೀ ಡಿ ಕೆ ಶಿವಕುಮಾರ್ ದೃಷ್ಟಿಯಿಂದ ಮಾತ್ರ ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ನೀವು ಸಿದ್ದರಾಮಯ್ಯನವರ ದೃಷ್ಟಿಯಿಂದ ಸಿದ್ದರಾಮಯ್ಯನವರ ಸ್ವಭಾವ, ಸಿದ್ದರಾಮಯ್ಯನವರ ಪಾಲಿಟಿಕ್ಸು, ಅವ್ರಿಗಿರ್ತಕ್ಕಂಥ ಸ್ಟ್ರೆಂತು, ಡಿ ಕೆ ಶಿವಕುಮಾರ್ಗಿರ್ತಕ್ಕಂಥ ಸ್ಟ್ರೆಂತನ್ನು ತಾಳೆ ಹಾಕಿ ನೋಡಿದಾಗ ಮಾತ್ರ ಅವರು ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಯೋದು ಅವ್ರಿಗೆ ಈಸಿ ಆಗಿರ್ಬೋದು. ಮೇ ಬಿ ಸಿದ್ದರಾಮಯ್ಯ ಅವರ ಚಿಂತನೆನೂ ಅದೇ ಇರ್ಬೋದು. ನೀವು ಮುಖ್ಯಮಂತ್ರಿ ಆಗಬಾರ್ದು, ಅಧ್ಯಕ್ಷ ಸ್ಥಾನಕ್ಕೆ ನಿಮ್ಮ ಕೈ ಹಚ್ಚಿದ್ರೆ ನೀವು ಅಧ್ಯಕ್ಷ ಆಗಲಿಕ್ಕೆ ಹರಸಾಹಸವನ್ನು ಪಡಬೇಕು ಅಂತಕ್ಕಂಥದ್ದು ಸಿದ್ದರಾಮಯ್ಯನವರ ಸ್ಟ್ರಾಟಜಿ ಆಗಿರ್ಲಿಕ್ಕೆ ಸಾಕು. ಬಟ್ ಡಿ ಕೆ ಶಿವಕುಮಾರ್ ನನಗನ್ಸುತ್ತೆ ಅಜಿತ್,
28 ಅನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಒಂದು ವೋಟ್ ಬ್ಯಾಂಕ್ ಹೆಣಿತಕ್ಕಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. Yes. ಆ ಕಾರಣದಿಂದ ಕೂಡ ಈ ಹೇಳಿಕೆಗಳು ಬರ್ತಾ ಇವೆ ಅಂತ ಅನ್ಸುತ್ತೆ. ಕಾಂಗ್ರೆಸ್ಸಿನ ಆಂತರಿಕ ಸುದ್ದಿಯ ನಂತರ ಬಿಜೆಪಿಯ ವಿಷಯಕ್ಕೆ ಹೋಗೋಣ ಅಂತ ಅನ್ಕೊಂಡ್ವಿ. ಆದರೆ ಅದಕ್ಕಿಂತ ಮೊದಲು ವಸತಿ ಸಚಿವ ಜಮೀರ್ ಅಹಮ್ಮದ್ ಖಾನ್ ಒಬ್ಬರು ಮಾತಾಡಿದ್ದಾರೆ. ತುಂಬ ದಿನಗಳ ನಂತರ ಇದು. ಸ್ಟೇಟ್ ಪಾಲಿಟಿಕ್ಸು, ಇಂಟರ್ನಲ್ ಪಾಲಿಟಿಕ್ಸ್ ಬಗ್ಗೆ ಮಾತಾಡ್ತಿರಲಿಲ್ಲ. ಮುಂಚೆ ತುಂಬ ಮಾತಾಡ್ತಿದ್ರು. ಒಂದು ಸಲ ಡಿ ಕೆ ಶಿವಕುಮಾರ್ ಅವರು ಬಾಯಿ ಮುಚ್ಕೊಂಡಿರಬೇಕು ಅನ್ನುವ ಎಚ್ಚರಿಕೆ ರೀತಿಯ ಸಂದೇಶವನ್ನು ಕೊಟ್ಟ ನಂತರ ಬಹುತೇಕ ಸ್ಟೇಟ್ ಪಾಲಿಟಿಕ್ಸು, ಸಿದ್ದರಾಮಯ್ಯನವ್ರನ್ನ ಬೆಂಬಲಿಸುವ ಹೇಳಿಕೆಗಳು ಇವುಗಳಿಂದ ದೂರ ಹೋಗಿದ್ರು ಜಮೀರ್ ಅಹಮ್ಮದ್ ಖಾನ್. ಈಗ ಮತ್ತೆ ಮಾತಾಡಿದ್ದಾರೆ. ಸಿದ್ದರಾಮಯ್ಯ ಬೆಂಕಿ ಇದ್ದಂಗೆ, ಮುಟ್ಟೋದಕ್ಕಾಗೋದಿಲ್ಲ, ಮುಟ್ಟಿದ್ರೆ ಭಸ್ಮ ಆಗ್ತಾರೆ. ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇದ್ರೆ ತಾನೇ ಚರ್ಚೆ. ಸಿದ್ದರಾಮಯ್ಯನವರು ಕುರ್ಚಿ ಮುಟ್ಟೋದಕ್ಕೆ ಸಾಧ್ಯ ಏನ್ರಿ? ಅದೊಂಥರ ಬೆಂಕಿ. ಅದು ಬೆಂಕಿ ಮುಟ್ಟಿದ್ರೆ ಸುಟ್ಟೋಗ್ತಾರೆ. ಸಿದ್ದರಾಮಯ್ಯ ಬೆಂಕಿ ಇದ್ದಂಗೆ, ನಾವು ಟಗರು ಅಂತೀವಿ. ನಮ್ಮ ಪಕ್ಷ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ. ಯಾರು ಕೂಡ ಸಿಎಂ ಬದಲಾವಣೆ ಮಾಡಲಿ ಅಂತ ಹೇಳಿಲ್ಲ. ಎಲ್ಲ ಸಮಾಜದವ್ರಿಗೂ ಸಿಎಂ ಆಗಬೇಕು ಅಂತ ಆಸೆ ಇರ್ತದೆ. ನಮ್ಮಲ್ಲಿ ಎಲ್ಲ ತೀರ್ಮಾನವು ಹೈಕಮಾಂಡ್ಗೆ ಬಿಟ್ಟದ್ದು ಅಂದ್ರು. ಈಗ CM ಕುರ್ಚಿ ಖಾಲಿ ಇಲ್ಲ. ಮುಖ್ಯಮಂತ್ರಿ ಕುರ್ಚಿದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವ್ರು ಕೂತಿದ್ದಾರೆ. ಈಗ ಖಾಲಿ ಇದ್ರೆ ತಾನೇ ಚರ್ಚೆ ಆಗೋದು. ಆ ಸಿದ್ದರಾಮಯ್ಯ ಕುರ್ಚಿ ಮುಟ್ಟಕ್ಕೆ ಸಾಧ್ಯನ್ರಿ? ಅದೊಂಥರ ಬೆಂಕಿ. ಅದು ಬೆಂಕಿಗೆ ಏನಾದ್ರು ಮುಟ್ಟರೆ ಏನಾಗ್ತದೆ? ಸುಟ್ಟೋಗ್ಬಿಡ್ತದೆ ಕೈಗಳು. ಸಿದ್ದರಾಮಯ್ಯ ಬೆಂಕಿ ಇದ್ದಂಗೆ. ಅದು ಮುಖ್ಯಮಂತ್ರಿ ಕುರ್ಚಿ ಅಂತೂ ಖಾಲಿ ಇಲ್ಲ. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯ ಒಂಥರ ಬೆಂಕಿ ಇದ್ದಂಗೆ. ನಾನು ಟಗರ್ ಅಂತೀನಿ. ಅವರು ಆ ಬೆಂಕಿಗೆ ಯಾರನ್ನ ಮುಟ್ಟಕ್ಕೆ ಸಾಧ್ಯನಾ? ಮುಟ್ರೆ ಏನಾಗ್ತದೆ ಹೇಳಿ? ಬರ್ನ್ ಆಗ್ತದೆ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಅವ್ರು ಏನಾದ್ರು ಬದಲಾವಣೆ ಆಗಬೇಕಾದ್ರೆ ನಮ್ಮ ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ಮಾಡಿ ನಾವೆಲ್ಲ ಬದ್ಧ ಇರೋಕೆ ಆಗ್ತದೆ. ಅವ್ರು ಗೆರೆ ಹಾಕಿದ್ದು ನಾವೆಲ್ಲ ಯಾರು ಗೆರೆ ದಾಟಲ್ಲ. ಈಗ ನಾವೆಲ್ಲ ಪಕ್ಷದ ಶಿಸ್ತಿನ ಸಿಪಾಯಿಗಳು. ನಾವು ಹೈಕಮಾಂಡ್ ಏನು ಹೇಳ್ತಾರೆ ಅದು ಕೇಳ್ತೀವಿ. ನಾವು ಹೈಕಮಾಂಡ್ ಆದೇಶ ಮಾಡಿದ್ರೆ ನಾವು ಯಾರು ಆದೇಶಕ್ಕೆ ನಾವು ಇದು ಮಾಡೋದು ಯಾರಿಗಿಲ್ಲ ಸರ್. ಹಾಗೆ ಮುಟ್ಟಕ್ಕೆ ಸಾಧ್ಯ ಆಗಲ್ಲ ಸರ್. ಸಿದ್ದರಾಮಯ್ಯಗೆ ಒಂಥರ ಟಗರ್ ಬೆಂಕಿ ಇದ್ದಂಗೆ ನಡೀರಿ ಅವರು. ಇನ್ನೊಂದೇನು ಸುದ್ದಿಗೆ ಹೋಗೋಣ. ಯತ್ನಾಳ ಬಣದಿಂದ ರಾಡಿಸನ್ಸ್ ಬ್ಲೂ ಹೋಟೆಲ್ನಲ್ಲಿ ಲಿಂಗಾಯತ ನಾಯಕರುಗಳ ಸಭೆ ಅಂತ ಒಂದು ಸಭೆ ಆಯಿತು. ಎಲ್ಲ ಜಿಲ್ಲೆಗಳಿಂದ ಬಂದಿದ್ದು ಸುಮಾರು 40 ಜನ ಅದರಲ್ಲಿ ಭಾಗವಹಿಸಿದರು. ಬಣದ ಕಡೆಯಿಂದ ವಿಜಯೇಂದ್ರ ವಿರೋಧಿ ಬಣದಿಂದ ಬಸನಗೌಡ ಪಾಟೀಲ್ ಯತ್ನಾಳು, BP ಹರೀಶು, GM ಸಿದ್ದೇಶ್ವರು, NR ಸಂತೋಷಿ ಎಲ್ಲ ಇದ್ರು. ಅಲ್ಲಿಂದ ಸಂದೇಶ ಕೊಡುವ ಪ್ರಯತ್ನ ವಿಜಯೇಂದ್ರರ ಜೊತೆಗೆ ಲಿಂಗಾಯತರಿಲ್ಲ ಅಂತ. ಆವತ್ತೇ MP ರೇಣುಕಾಚಾರ್ಯ, ವಿಜಯೇಂದ್ರ ಬಣದ ಕಟ್ಟಾಳು, ಅವ್ರು ಹೇಳಿದ್ರು ಸಮಾವೇಶನೇ ಮಾಡಿಬಿಡ್ತೀವಿ ನಾವು ಲಿಂಗಾಯತರದ್ದು ಅಂತ. ಈಗ ನೋಡಿದ್ರೆ ಸಭೆಯ ತಯಾರಿಗಳ ಆರಂಭಗೊಂಡಿದ್ದಾವೆ. ಕರ್ನಾಟಕದಲ್ಲಿ 4 ಕಡೆಗಳಲ್ಲಿ ಲಿಂಗಾಯತ ನಾಯಕರುಗಳು ಮತ್ತು ಮಠಾಧೀಶರುಗಳ ಸಭೆ ಮಾಡ್ತಾರೆ. ದಾವಣಗೆರೆ, ಬೆಂಗಳೂರು, ಶಿವಮೊಗ್ಗ ಮತ್ತು ಇನ್ನೊಂದು ಕಡೆ ಮಾಡಬೇಕು ಅಂತ. ವಿಜಯೇಂದ್ರರ ಪರವಾಗಿ ಲಿಂಗಾಯತ ಸಮುದಾಯ ಇದೆ ಅನ್ನುವ ಸಂದೇಶ ಕೊಡುವುದಕ್ಕಾಗಿ ಈ ಸಭೆಗಳು. ನಾಲ್ಕು ಸಭೆಗಳನ್ನ ಮಾಡಿ ಅಂತಿಮವಾಗಿ ಒಂದು ಸಮಾವೇಶ ಮಾಡಬೇಕು ಅನ್ನೋ ಪ್ಲಾನ್ ಇದೆ. ಸಮಾವೇಶದ ಘೋಷಣೆ ಮಾಡ್ತಾರಂತೆ.
ಮಾರ್ಚ್ ಅಂತ್ಯಕ್ಕೆ ಅಥವಾ ಏಪ್ರಿಲ್ ಮೊದಲ ವಾರದಲ್ಲಿ ಸಮಾವೇಶ. ಹೈಕಮಾಂಡ್ ನಾಯಕರನ್ನ ಆಹ್ವಾನಿಸಬೇಕು ಅನ್ಕೊಂಡಿದ್ದಾರೆ. ಹೈಕಮಾಂಡ್ನ ಒಪ್ಪಿಗೆ ಈ ಸಮಾವೇಶಕ್ಕೆ ಸಿಗುತ್ತಾ ಅನ್ನೋದು ಮೊದಲನೇ ಪ್ರಶ್ನೆ. ಸಮಾವೇಶದ ಪೂರ್ವಭಾವಿಯಾಗಿ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಲಿಂಗಾಯತ ನಾಯಕರುಗಳ ಸಭೆಗಳು. ಮಾರ್ಚ್ 1ನೇ ತಾರೀಖು 3 ದಿನಗಳ ನಂತರ ದಾವಣಗೆರೆಯಲ್ಲಿ ಫಸ್ಟ್ ಮೀಟಿಂಗ್. ಚಿತ್ರದುರ್ಗ, ದಾವಣಗೆರೆ, ಹಾವೇರಿ ಜಿಲ್ಲೆಗಳಿಂದ ಲಿಂಗಾಯತ ನಾಯಕರನ್ನು ಸೇರಿಸ್ತಾರಂತೆ. ಸ್ಥಳೀಯ ಸ್ವಾಮೀಜಿಗಳನ್ನು ಕರೀತಾರಂತೆ. ಮಾರ್ಚ್ 4ಕ್ಕೆ ಬೆಂಗಳೂರಿನಲ್ಲಿ ಅರಮನೆ ಮೈದಾನ ಗಾಯತ್ರಿ ವಿಹಾರದಲ್ಲಿ 2ನೇ ಸಭೆ. ಬೆಂಗಳೂರಿನ ಸಭೆಗೆ ಚಾಮರಾಜನಗರ, ಮೈಸೂರು, ಹಾಸನ, ತುಮಕೂರು, ಮಂಡ್ಯ, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ನಾಯಕರುಗಳನ್ನು ಕರೀತಾರೆ. ಹಳೆ ಮೈಸೂರು ಭಾಗದ ಸಭೆ ಪ್ಯಾಲೇಸ್ ಗ್ರೌಂಡ್ನಲ್ಲಿ. ಸಭೆಯನ್ನು ಶಿವಮೊಗ್ಗದಲ್ಲಿ ಮಾಡ್ತಾರಂತೆ. ಡೇಟ್ ಫೈನಲ್ ಆಗಿಲ್ಲ. ಶಿವಮೊಗ್ಗ, ಚಿಕ್ಕಮಗಳೂರು, ಉತ್ತರ ಕನ್ನಡ, ದಕ್ಷಿಣ ಕನ್ನಡದ ನಾಯಕರನ್ನ ಕರೆಸಿ ಶಿವಮೊಗ್ಗದಲ್ಲಿ 3ನೇ ಸಭೆ. ಡೇಟ್ ಫೈನಲ್ ಆಗಿಲ್ಲ. ನಾಲ್ಕನೇ ಸಭೆಯೊಂದನ್ನು ಮಾಡ್ತಾರಂತೆ. ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕದ ನಾಯಕರುಗಳನ್ನು ಕರೆಸಿ ಯಾವ ಊರಿನಲ್ಲಿ ಅನ್ನೋದು ಫೈನಲ್ ಆಗಿಲ್ಲ, ಯಾವ ಡೇಟಿಗೆ ಅನ್ನೋದು ಇನ್ನೂ ಫೈನಲ್ ಆಗಿಲ್ಲ. ಈ ರೀತಿ 4 ಕಡೆಗಳಲ್ಲಿ ಪೂರ್ವಭಾವಿ ಸಭೆಗಳನ್ನು ಮಾಡಿ ಅಂತಿಮವಾಗಿ ಮಾರ್ಚ್ ಎಂಡ್ಗೆ ಅಥವಾ ಏಪ್ರಿಲ್ ಆರಂಭದಲ್ಲಿ ದೊಡ್ಡದೊಂದು ಸಮಾವೇಶ ಮಾಡುವ ಪ್ಲಾನ್ ರೆಡಿ ಆಗ್ತಾ ಇದೆ. ಮತ್ತೊಮ್ಮೆ ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಯತ್ನಾಳ್ ಟೀಮ್ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿದ್ರೆ ಇವ್ರಿಗೆ ಮೀಟಿಂಗ್ ಮಾಡಬೇಡಿ ಅಂತ ಹೈಕಮಾಂಡ್ ಹೇಳೋದಕ್ಕಾಗೋದಿಲ್ಲ. ಸಮಾವೇಶ ಬೇಕಿದ್ರೆ ಬೇಡ, ಅದು ಇದು ಏನಾರು ಹೇಳ್ಬೋದು. ಈ ಮೀಟಿಂಗ್ಗಳನ್ನಂತೂ ಹೈಕಮಾಂಡಿಗೆ ತಡೆಯೋದಕ್ಕಾಗೋದಿಲ್ಲ. ಅಲ್ಲಿಗೆ ಶಕ್ತಿ ಪ್ರದರ್ಶನ ಇಟ್ ಈಸ್ ಗೋಯಿಂಗ್ ಟು ಬಿ ಎಮಿನೆಂಟ್. ಅದೇ ನನಗನ್ಸುತ್ತೆ ನೋಡಿ, ಹೈಕಮಾಂಡ್ ಒಂದು ವೇಳೆ ಕರ್ನಾಟಕದಲ್ಲಿ ನಾವು ಮಧ್ಯಪ್ರವೇಶ ಮಾಡಬೇಕು ಅಂತಕ್ಕಂಥ ನಿರ್ಣಯವನ್ನೇನಾದರೂ ತೆಗೆದುಕೊಂಡ್ರೆ ಈ ಸಮಾವೇಶಗಳನ್ನು ಸ್ಟಾಪ್ ಮಾಡ್ಬೋದು. ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ನ ವಿಚಾರ ನೆನಪಿದ್ದಾಗ ಇದೇ ರೀತಿ ಈಶ್ವರಪ್ಪನವರು ನಾವು ಅಹಿಂದ ಅಲ್ಲ, ಅವ್ರದ್ದು ಹಿಂದುಳಿದ ವರ್ಗದ ಸಮಾವೇಶಗಳನ್ನು ನಡೆಸ್ತೀವಿ, ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ನ ಹೆಸರಿನಲ್ಲಿ ಪ್ರಮುಖವಾಗಿ ಕುರುಬರನ್ನು ಕಾನ್ಸಂಟ್ರೇಟ್ ಮಾಡಿ ನಾವು ಸಮಾವೇಶಗಳನ್ನು ನಡೆಸ್ತೀವಿ ಅಂತ ಹೊರಟಾಗ ದಿಲ್ಲಿಯಲ್ಲಿ ಅಮಿತ್ ಶಾ ನಿವಾಸದಲ್ಲಿ ಒಂದು ಸಭೆ ನಡೀತು. ಅದರಲ್ಲಿ ಯಡಿಯೂರಪ್ಪನವರು, RSSನ ಆಗಿನ ಮುಕುಂದವರು ಕೂಡ ಆ ಒಂದು ಸಭೆಯಲ್ಲಿ ಭಾಗವಹಿಸಿದ್ರು. ಆಗ ಅನಂತಕುಮಾರ್ ಕೂಡ ಇದ್ದರು. ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ನ ಚಟುವಟಿಕೆಗಳನ್ನು ನಿಲ್ಲಿಸಬೇಕು ಅಂತಕ್ಕಂಥದ್ದನ್ನು ಅಮಿತ್ ಶಾ ಈಶ್ವರಪ್ಪನವರಿಗೆ ಸ್ಪಷ್ಟ ಶಬ್ದಗಳಲ್ಲಿ ಹೇಳಿದರು. ಯಾಕಂದರೆ ಆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ನ ಸಮಾವೇಶಗಳು ಕರ್ನಾಟಕದ BJPಯ ಒಗ್ಗಟ್ಟಿಗೆ ಸಮಸ್ಯೆ ಆಗ್ತವೆ ಅನ್ನುವ ಕಾರಣಕ್ಕೋಸ್ಕರ
ಎಸ್. ಯಡಿಯೂರಪ್ಪನವರು ಆಗ ಅಧ್ಯಕ್ಷರಾಗಿದ್ದರು. ಅದರ ಹೊರತಾಗಿಯೂ ಕೂಡ ಈಶ್ವರಪ್ಪನವರ ಸಭೆಗಳನ್ನು ನಡೆಸ್ತಾ ಇದ್ದಾಗ ಅಮಿತ್ ಶಾ ಭಾಳ ಸ್ಪಷ್ಟ ಶಬ್ದಗಳಲ್ಲಿ ಹೇಳಿದರು. ಈಗಲೂ ಕೂಡ ಹೈಕಮಾಂಡ್ ಹೇಳುತ್ತಾ ಅಂತಕ್ಕಂಥದ್ದು ಪ್ರಶ್ನೆ. ಅದೇ ನನಗನ್ಸುತ್ತೆ ಜೊತೆಗೆ ನೋಡಿ, ಇಲ್ಲಿ ಲಿಂಗಾಯತರ ಎರಡೂ ಕಡೆಯ ಶಕ್ತಿ ಪ್ರದರ್ಶನದಿಂದ ಈಗ ವಿಜೇಂದ್ರ ಅವ್ರಿಗೆ ಆಗಬೇಕಾಗಿರೋದೇನು ಇಮಿಡಿಯೇಟ್ ಆಗಿ ಪ್ರಮುಖವಾಗಿ ಅವ್ರಿಗೆ ಆಗಬೇಕಾಗಿರ್ತಕ್ಕಂಥದ್ದು ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಯುವ ಘೋಷಣೆ. ಒಂದು ವೇಳೆ ಈ ಸಮಾವೇಶಗಳನ್ನೇನು ರೇಣುಕಾಚಾರ್ಯ ಪ್ಲ್ಯಾನ್ ಮಾಡ್ತಿದ್ದಾರೆ, ಈ ಸಮಾವೇಶಗಳಿಗೆ ಮುಂಚೆ ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿ ಕಂಟಿನ್ಯೂ ಆಗುವ ಘೋಷಣೆಯನ್ನು ಹೈಕಮಾಂಡ್ ಮಾಡದೇ ಇದ್ದರೆ ಆ ಸಮಾವೇಶಗಳು ಮೇ ಟರ್ನ್ ಕೌಂಟರ್ ಪ್ರೊಡಕ್ಟಿವ್. ಹೌದು. ಯಾಕಂದರೆ ಈಗ ನಿಮ್ಮ ಸಮಾವೇಶಗಳನ್ನು ನೋಡಿ ಏನು ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಳ್ಳಲ್ಲ. ಪೊಲಿಟಿಕಲ್ ಸಿಚುವೇಶನ್ಸು ಯಾರ ಬಳಿ ಮುಂದಿನ ಪೊಲಿಟಿಕಲ್ ಒಂದು ಹಗ್ಗ ಇರುತ್ತೆ ಅನ್ನೋದನ್ನು ನೋಡಿಕೊಂಡೇ ಹೈಕಮಾಂಡ್ ನಿರ್ಣಯವನ್ನು ತೆಗೆದುಕೊಳ್ಬೇಕಾಗತ್ತೆ. ಹೀಗಿರುವಾಗ ವಿಜೇಂದ್ರರ ಇಮಿಡಿಯೇಟ್ ಗೋಲ್ ನನಗನ್ನಿಸ್ತಿರ್ತಕ್ಕಂಥದ್ದು ರಾಜ್ಯ ಅಧ್ಯಕ್ಷರಾಗಿ ಮುಂದುವರಿಯುವ ಪ್ರಯತ್ನವನ್ನು ಅವರು ಮಾಡ್ತಿದ್ದಾರೆ. ಅದಾಗಿಯೂ ಕೂಡ ಈ ರೀತಿಯ ಒಂದು ವೇಳೆ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯದೇ ಈ ರೀತಿಯ ಲಿಂಗಾಯತ ಸಮಾವೇಶಗಳನ್ನು ನಡೆಸಿದರೆ ಈಗ ಅದು ಯತ್ನಾಳ್ರಿಗೂ ಏನು ಭಾಳ ದೊಡ್ಡ ಲಾಭವನ್ನು ತರಲ್ಲ, ವಿಜೇಂದ್ರರಿಗೂ ಲಾಭವನ್ನು ತರಲ್ಲ. ಯಾಕಂದರೆ ಲಿಂಗಾಯತರ ನೇತೃತ್ವ ಮತ್ತು ಎಷ್ಟು ವೋಟ್ ಬ್ಯಾಂಕ್ ನಿಮ್ಮ ಬಳಿ ಇದೆ ಅನ್ನೋದು ಪ್ರೂವ್ ಆಗೋದು ಈ ಸಮಾವೇಶಗಳಿಂದಲ್ಲ. ರಾಜಕಾರಣದಲ್ಲಿ ಇವತ್ತು ಸಮಾವೇಶಗಳನ್ನು ಯಾರೂ ಕೂಡ ನಡೆಸ್ಬೋದು. ಇನ್ನೊಂದು 20,000 ಜನ ಅಂದರೆ ಐ ಆಮ್ ನಾಟ್ ಡಿಮಿನಿಂಗ್ ಆರ್ ಐ ಆಮ್ ನಾಟ್ ಬಿಲಿಟಿಂಗ್. ರಿಸಲ್ಟ್ ಏನಾಗುತ್ತೆ ಅಂತ ಚರ್ಚೆ ಮಾಡ್ತಿರೋದು ನಾವು. ಇಲೆಕ್ಟ್ರಲ್ಲಿ ನಿಮಗೆ ಎಷ್ಟು ವೋಟ್ ತರುವ ಶಕ್ತಿ ಇದೆ, ಆಮೇಲೆ ಅದನ್ನು ಹೈಕಮಾಂಡ್ ಹೆಂಗೆ ಪ್ರಿಸಂಪ್ಷನ್ ಮಾಡುತ್ತೆ ಅನ್ನೋದು ಮುಖ್ಯ ಆಗುತ್ತೆ ಹೊರತು ನೀವೇನು ಸಮಾವೇಶ ನಡೆಸ್ತೀರಿ ಅನ್ನೋದನ್ನು ನೋಡ್ಕೊಂಡು ಹೈಕಮಾಂಡ್ ನಿರ್ಣಯ ತೆಗೆದುಕೊಳ್ಳುತ್ತೆ ಅಂತ ನನಗೆ ಅನಿಸಲ್ಲ. ಹೌದು. ಆ ಸಂದರ್ಭದಲ್ಲಿ ಈಗ ಯತ್ನಾಳ್ರ ಸಭೆಯನ್ನು ನಿನ್ನೆ ನಡೆಸಿದರು, ವೀರಶೈವ ಸಭೆಯನ್ನು. ಅವ್ರಿಗನ್ನಿಸ್ತಾ ಇದೆ ಎಲ್ಲೆಲ್ಲಿ ಹಿಂದೆ ಯಡಿಯೂರಪ್ಪನವರನ್ನು ಅವರ ವಿರೋಧಿ ಬಣ ಆ ರೀತಿಯ ಬ್ಲಾಕ್ ಎಲ್ಲೆಲ್ಲಿ ಮಾಡ್ತಿರ್ಲಿಲ್ವೋ ಆ ಬ್ಲಾಕನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಯತ್ನಾಳ್ರು ಮಾಡ್ತಿದ್ದಾರೆ. ಯಾಕಂದರೆ ಅವ್ರ ಜೊತೆ GM ಸಿದ್ದೇಶ್ ಇದ್ದಾರೆ. ಕರೆಕ್ಟ್. ಅವ್ರ ಜೊತೆ ಲಿಂಗಾಯತರ ಒಬ್ಬ ಬಹುದೊಡ್ಡ ನಾಯಕ ಅನ್ಸ್ಕೊಂಡಿರ್ತಕ್ಕಂಥ GM ಸಿದ್ದೇಶ್ ಇದ್ದಾರೆ. ಅವರು ಎಲ್ಲದರಲ್ಲೂ ಬಲಾಢ್ಯರು. ಹೌದು ಹೌದು. ಆ ಕಾರಣದಿಂದ GM ಸಿದ್ದೇಶ್ ಅವರ ನೆರವಿನೊಂದಿಗೆ ಯತ್ನಾಳ್ರು ಆ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅದಕ್ಕೆ ಬಹಿರಂಗವಾಗಿ ಅಲ್ಲದಿದ್ದರೂ ಕೂಡ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆ ಒಂದು ಗುಂಪಿನ ಬೆಂಬಲ ಕೂಡ ಯತ್ನಾಳ್ರಿಗೆ ನಿಶ್ಚಿತವಾಗಿದೆ. ಅದೇ ಕಾರಣದಿಂದ ನಿನ್ನೆ ವೀರಶೈವ ಸಭೆ ನಡೀತು. ಹೌದು. ಈಗ ರೇಣುಕಾಚಾರ್ಯ ಕೂಡ ಆ ಸಭೆಯನ್ನು ನಡೆಸಲಿಕ್ಕೆ ಶುರು ಮಾಡಿದರೆ ನನಗನ್ಸುತ್ತೆ ಇನ್ನಷ್ಟು ಕಲಸು ಮೇಲೋಗರ ಆಗುತ್ತೆ ಹೊರತು ಅದರಲ್ಲೇನೋ ಒಂದು ರೀತಿಯ ಸೊಲ್ಯೂಷನ್ ಸಿಗುತ್ತೆ ಅನ್ಸಲ್ಲ. ಹೀಗಾಗಿ ವಿಜೇಂದ್ರರ ಇಮಿಡಿಯೇಟ್ ಟಾರ್ಗೆಟ್ ಅವ್ರ ಇಮಿಡಿಯೇಟ್ ಒತ್ತಡ ಇರ್ತಕ್ಕಂಥದ್ದು ತನ್ನನ್ನು ಆದಷ್ಟು ಬೇಗ ರಾಜ್ಯಾಧ್ಯಕ್ಷರನ್ನಾಗಿ ನೇಮಿಸಿ ಅಂತಕ್ಕಂಥದ್ದು. ಅಲ್ಲ, ಈ ಸಭೆಗಳಿಂದ ಯಾರ ಕಡೆ ಲಿಂಗಾಯತರ ಒಲವು ಜಾಸ್ತಿ ಇದೆ ಅನ್ನೋದು ಡಿಸೈಡ್ ಆಗುತ್ತಾ? ಅದೇ ಇವತ್ತಿನ ಸಂದರ್ಭದಲ್ಲಿ ಈಗ ನೋಡಿ, ಇದು ಈಗ ನೀವು ಪಾಸ್ಟ್ ಎಕ್ಸ್ಪೀರಿಯನ್ಸಸ್ಸನ್ನು ತೆಗೆದುಕೊಂಡಾಗ ಒಂದು ಸ್ಪಷ್ಟತೆ ಕಳೆದ 20 ವರ್ಷಗಳ ರಾಜಕಾರಣ ನೋಡಿದಾಗ ಅನಿಸೋದು, ಯಾವಾಗ ಯಡಿಯೂರಪ್ಪನವರು BJP ಜೊತೆಗಿದ್ದಾರೆ ಆವಾಗ ಲಿಂಗಾಯತ ವೋಟ್ ಬ್ಯಾಂಕ್ ಪೂರ್ತಿ ಪ್ರಮಾಣದಲ್ಲಿ BJP ಜೊತೆಗೆ ಬಂದಿದೆ. ಎಸ್, ಹೌದು ಹೌದು. ಅದರ ಅರ್ಥ ಈಗ ಅದರಲ್ಲಿ ಇನ್ನೊಂದು ಅಂಶವೂ ಕೂಡ ಇದೆ. ಯಡಿಯೂರಪ್ಪನವರು ಹಾಗಿದ್ರೆ ನಾನ್ ಲಿಂಗಾಯತ್ ಕ್ಯಾಂಡಿಡೇಟ್ಗಳನ್ನು ಕೊಟ್ಟು ಲಿಂಗಾಯತ ವೋಟ್ ತರ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರ ಅಂತ ಕೇಳಿದ್ರೆ ಇಲ್ಲ. ಅದು ದೇವೇಗೌಡರು ಮತ್ತು ಯಡಿಯೂರಪ್ಪನವರ ಸ್ಟ್ರೆಂತು ಕೂಡ ಹೌದು, ಲ್ಯಾಕುನಾ ಕೂಡ ಹೌದು. ಏನಂದರೆ ಎಲ್ಲೆಲ್ಲಿ ಒಕ್ಕಲಿಗ ಕ್ಯಾಂಡಿಡೇಟ್ ಕೊಟ್ಟಿದ್ದಾರೆ JDSಗೆ ವೋಟ್ ಬಂದಿದೆ, ಎಲ್ಲೆಲ್ಲಿ ಲಿಂಗಾಯತ್ ವೋಟ್ ಕ್ಯಾಂಡಿಡೇಟ್ ಕೊಟ್ಟಿದ್ದಾರೆ ಅಲ್ಲಿ ಯಡಿಯೂರಪ್ಪನವ್ರಿಗೆ ವೋಟ್ ಬಂದಿದೆ. ಹಾಗಿದ್ದಲ್ಲಿ ಜಿಲ್ಲೆಗೊಂದು ಹಿಂದುಳಿದ ನಾಯಕನನ್ನು ಕೊಟ್ಟು ವೋಟ್ ತರ್ತಕ್ಕಂಥ ಸಾಮರ್ಥ್ಯ ಯಡಿಯೂರಪ್ಪನವ್ರಿಗಿತ್ತ? ಟೆಸ್ಟ್ ಮಾಡಿಲ್ಲ, ನಾನು ಇಲ್ಲ ಅಂತ ಯಾರಿಗೂ ಹೇಳಲ್ಲ, ಟೆಸ್ಟ್ ಆಗಿಲ್ಲ. ಕರೆಕ್ಟ್. ಹಾಗಿರುವಾಗ ನೋಡಿ, ಯಡಿಯೂರಪ್ಪನವರು ಯಾವಾಗ ದೂರ ಹೋಗಿದ್ದಾರೆ, ಲಿಂಗಾಯತ ಮತಗಳು ಚದುರಿ ಹೋಗಿವೆ, ಪೂರ್ಣ ಪ್ರಮಾಣದಲ್ಲಿ ಶಿಫ್ಟ್ ಆಗಿವೆ ಅಂತಕ್ಕಂಥದ್ದನ್ನು ಯಾರೂ ಹೇಳಲ್ಲ. KJP ಮಾಡಿದಾಗ 10% ಶಿಫ್ಟ್ ಆಯಿತು. ಹೌದು. 23ರಲ್ಲಿ ಅವ್ರು ತಟಸ್ಥರಾಗುಳಿದಾಗ ಆಗಲೂ ಕೂಡ BJPಗೆ ವೋಟ್ ಡಿಫ್ರೆನ್ಸ್ ನೀವು ಮಧ್ಯ ಕರ್ನಾಟಕದಲ್ಲಿ ನೀವು ದಾವಣಗೆರೆ, ಚಿತ್ರದುರ್ಗ ಮತ್ತು ಶಿವಮೊಗ್ಗ ಈ 3 ಜಿಲ್ಲೆಗಳಲ್ಲಿ 7% ವೋಟ್ ಡೌನ್ ಆಯಿತು BJPಗೆ. ಕರೆಕ್ಟ್. ಸುಮಾರು 2% ವೋಟ್ ಮುಂಬೈ ಕರ್ನಾಟಕದಲ್ಲಿ ಡೌನ್ ಆಯಿತು. 5 to 6% ಹೈದರಾಬಾದ್ ಕರ್ನಾಟಕದಲ್ಲಿ ಡೌನ್ ಆಯಿತು. ಅದರಲ್ಲಿ ಬಹುಪಾಲು ಈಗ ಬಳ್ಳಾರಿ ಅಂತ ಜಿಲ್ಲೆಯಲ್ಲಿ ರಾಮುಲು ಯಾಕೆ ಸೋತರು ಅಂತ ಕೇಳಿದರೆ ಫಸ್ಟ್ ಉತ್ತರ ಬರೋದೇ ಲಿಂಗಾಯತರು ವೋಟ್ ಹಾಕಲಿಲ್ಲ ಅನ್ನುವ ಕಾರಣಕ್ಕೋಸ್ಕರ. ಹಾಗಿರುವಾಗ ಈಗ ನೀವು ಲಿಂಗಾಯತರ ಸಮಾವೇಶಗಳನ್ನು ನಡೆಸಿ ಈ ಪ್ರಶ್ನೆಗೆ ಉತ್ತರ ಸಿಗೋಲ್ಲ. ಲಿಂಗಾಯತರ ಮುಂದಿನ ನಾಯಕ ಯಾರು ಅನ್ನುವ ಪ್ರಶ್ನೆಗೆ ಈ ಸಮಾವೇಶಗಳಿಂದ ಉತ್ತರ ಸಿಗಲ್ಲ.
ಓಕೆ. ಅದು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗಳಲ್ಲಿ ಲಿಂಗಾಯತರು ಪುನರಪಿ ಎಷ್ಟರ ಮಟ್ಟಿಗೆ ಈಗ ವಿಜೇಂದ್ರ ಅಧ್ಯಕ್ಷರಾಗಿ ಮುಂದುವರೆದ್ರೆ ನಿಲ್ತಾರೆ, ವಿಜೇಂದ್ರ ಅಧ್ಯಕ್ಷರಾಗಿ ಮುಂದುವರಿಯದೇ ಇದ್ದರೆ ನಿಲ್ತಾರೆ ಅನ್ನೋದು ಸ್ವಲ್ಪ ಮಟ್ಟಿಗೆ ಅದು ನಿಶ್ಚಿತವಾಗಿ ಅಲ್ಲ, ಈ ಸಭೆಗಳು ಅಥವಾ ಆಗಬಹುದಾದ ಸಮಾವೇಶ ಎರಡೂ ಕೂಡ ವಿಜೇಂದ್ರರ ಒಪ್ಪಿಗೆಯೊಂದಿಗೆ ನಡೀತಾ ಇರುತ್ತೆ. ನನಗನ್ಸುತ್ತೆ ಅಜಿತ್, ಈ ಲಿಂಗಾಯತರ ಸಮಾವೇಶಗಳ ಎರಡೂ ಕಡೆ ನಡೆಯೋದು ಪರ್ಸೆಪ್ಷನ್ ಡೆವಲಪ್ಮೆಂಟ್ನ ದೃಷ್ಟಿಯಿಂದ. ಅದು ಕರೆಕ್ಟು. ನಿನ್ನೆಯಿಂದ ಒಂದು ಚರ್ಚೆ ಶುರು ಆಯಿತು, ಯಾರ ಕಡೆ ಇದ್ದಾರೆ ಲಿಂಗಾಯತರು ಅಂತಕ್ಕಂಥದ್ದು. ಇಲ್ಲಿಯವರೆಗೆ ಆ ಪ್ರಶ್ನೆಗೆ ನಾವೆಂದು ಆ ಪ್ರಶ್ನೆಯೇ ಯಾರಿಗೂ ಕೇಳ್ತಾ ಇರಲಿಲ್ಲ. ಹೌದು ಹೌದು. ಯತ್ನಾಳ್ರು ಆ ಸಭೆಯನ್ನು ನಡೆಸಿದ ಉದ್ದೇಶವೇ ಲಿಂಗಾಯತರು ಡಿವಿಷನ್ ಇದೆ, ಅವರು ಪೂರ್ಣ ಪ್ರಮಾಣದಲ್ಲಿ ಯಡಿಯೂರಪ್ಪನವ್ರ ಜೊತೆ ಇದ್ದಂತೆ ವಿಜಯೇಂದ್ರ ಜೊತೆ ಇಲ್ಲ ಅನ್ನೋದನ್ನು ಹೇಳೋದಕ್ಕೋಸ್ಕರ. ಹೀಗಾಗಿ ವಿಜಯೇಂದ್ರರ ಬಣ ಅಂತ ಇದೆ, ನಾವು ಒಂದಿಷ್ಟು ಸಮಾವೇಶಗಳನ್ನು ನಡೆಸ್ತೀವಿ ಅಂತ. ಬಟ್ ನನಗನ್ಸುತ್ತೆ ಅಜಿತ್, ಹೈಕಮಾಂಡ್ಗೆ ಆ ಆಂಬಿಗ್ವಿಟಿ ಕಾರಣದಿಂದ ಅವರು ಯಾರು ನಾಯಕರು ಅಂತಕ್ಕಂಥ ನಿರ್ಧಾರ ಮಾಡ್ತಾರೆ ಅನ್ನೋದಿಲ್ಲ. ಎಸ್, ವಿಜಯೇಂದ್ರರನ್ನು ಆ ಸಮಾವೇಶಕ್ಕೆ ಮುಂಚೆ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸಿದಲ್ಲಿ ವಿಜಯೇಂದ್ರರಿಗೆ ಒಂದು ಲೀವ್ರೇಜ್ ಪಾಯಿಂಟ್ ಸಿಗುತ್ತೆ. ಆಗ ನಾಯಕತ್ವದ ವಿಷಯ ಅಟ್ಲೀಸ್ಟ್ ಪಾರ್ಟಿ ಒಳಗಾದರೂ ಸೆಟ್ಲ್ ಆಗುತ್ತೆ. ಎಸ್, ಪಾರ್ಟಿ ಹೊರಗಡೆ ಸೆಟ್ಲ್ ಆಗಬೇಕಾದ್ರೆ ಒಂದು ಚುನಾವಣೆಯನ್ನು ಎದುರಿಸಬೇಕು. ಪಾರ್ಟಿ ಒಳಗಡೆ ಸೆಟ್ಲ್ ಆಗಬೇಕಾದ್ರೆ ವಿಜೇಂದ್ರ ಕಂಟಿನ್ಯೂ ಆಗ್ತಾರಾ ಅಥವಾ ಇಲ್ವಾ ಅಂತಕ್ಕಂಥದ್ದನ್ನು ಹೈಕಮಾಂಡ್ ಎಷ್ಟು ಬೇಗ ನಿರ್ಣಯ ತೆಗೆದುಕೊಳ್ಳುತ್ತೆ, ಎಷ್ಟು ವಿಳಂಬ ಮಾಡಿ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ. ಎಸ್ ಎಸ್. ಕ್ವಿಕ್ಲಿ ಮುಂದಿನ ಸುದ್ದಿಗೆ ಹೋಗೋಣ. ಬಿಜೆಪಿಯದ್ದೇ ಸುದ್ದಿ. ರಾಜ್ಯಾಧ್ಯಕ್ಷ ವಿಜಯೇಂದ್ರರು ಬೆಂಗಳೂರಿನ ಶಾಸಕರು ಸಂಸದರದೊಂದು ಸಭೆ ಕರೆದು ನೆನ್ನೆ ಆಗಿತ್ತು. ಮಲ್ಲೇಶ್ವರಂನ ರಿಜಾಯ್ಸ್ ಹೋಟೆಲ್ನಲ್ಲಿ ಭೇಟಿಯಾಗೋಣ ಅಂತ ಸಭೆ ಮೊದಲೇ ನಿಗದಿಯಾಗಿತ್ತು. ಡೇಟು ಟೈಮು ಮೊದಲೇ ಹೇಳಲಾಗಿತ್ತು. ಬಜೆಟ್ ಅಧಿವೇಶನ ನಡೀತಾ ಇದೆ. ಬೆಂಗಳೂರಿಗೆ ಸಂಬಂಧಿಸಿದ ಯಾವ್ಯಾವ ವಿಷಯ ರೇಸ್ ಮಾಡಬೇಕು, ಏನೇನು ಹೋರಾಟಗಳಾಗಬೇಕು ಅನ್ನುವುದನ್ನು ಚರ್ಚೆ ಮಾಡುವುದಕ್ಕೆ ಬೆಂಗಳೂರಿನ ಶಾಸಕರು ಸಂಸದರ ಸಭೆ. ಏಕಾಏಕಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ನೋಡಿ, ನಿನ್ನೆ ಸಂಜೆ ಫೆಬ್ರವರಿ 25 ಸಂಜೆ 4:15 ಬೆಂಗಳೂರಿನ ಮಲ್ಲೇಶ್ವರಂನ ರಿಜಾಯ್ಸ್ ಹೋಟೆಲ್ನಲ್ಲಿ ಬೆಂಗಳೂರಿನ ಶಾಸಕರು ಸಂಸದರ ಸಭೆ ಅಂತ ವಿಜಯೇಂದ್ರರು ಹೇಳಿದರು. ಆರ್ ಅಶೋಕ್ ಅವರು ನಿನ್ನೆನೆ ಫೆಬ್ರವರಿ 25 ಸಂಜೆ 5 ಗಂಟೆಗೆ ಗೋಲ್ಡ್ ಫಿಂಚ್ ಹೋಟೆಲ್ನಲ್ಲಿ ಬಿಜೆಪಿ ಜೆಡಿಎಸ್ ಸಮನ್ವಯ ಸಭೆ ಅಂತ ಕರೆದುಬಿಟ್ಟು ಇನ್ನೊಂದು ದಿವಸ ಮಾಡಬಹುದಾಗಿತ್ತು, ನೆನ್ನೆನೆ ಮಾಡಬೇಕು ಅನ್ನೋದಾಗಿದ್ರೆ ಬೇರೆ ಟೈಮಿಗೆ ಮಾಡಬಹುದಾಗಿತ್ತು. ವಿಜಯೇಂದ್ರರ ಸಭೆಗೆ ಹೋಗೋದನ್ನು ತಪ್ಪಿಸಬೇಕು ಅಂತಾನೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸಮನ್ವಯ ಸಭೆ ಕರೆದ್ರು ಅಂತ ಚರ್ಚೆ. ಆರ್ ಅಶೋಕ್ ಅವರು ಯಾವುದೇ ಕಾರಣಕ್ಕೆ ಕರೆದಿರಲಿ, ಬಟ್ ಶಾಸಕರು ಮತ್ತು ಸಂಸದರಿಗೆ ಇದು ಎಂಥ ಧರ್ಮ ಸಂಕಟ ಕೆಡೋಗ್ಬಿಡ್ತಾರೆ ಇವರು. ಆ ಮೀಟಿಂಗಿಗೆ ಹೋಗ್ಬೇಕಾ, ಈ ಮೀಟಿಂಗಿಗೆ ಹೋಗ್ಬೇಕು. ಇಂಟ್ರೆಸ್ಟಿಂಗ್ಲಿ ವಿಜಯೇಂದ್ರರು ರಿಜಾಯ್ಸ್ ಹೋಟೆಲಿನ ಸಭೆಯನ್ನು ಮುಗಿಸಿಕೊಂಡು ಗೋಲ್ಡ್ ಫಿಂಚ್ ಹೋಟೆಲ್ಗೆ ಆರ್ ಅಶೋಕ್ ಅವರು ಕರೆದಿದ್ದ ಸಭೆಗೆ ಬಂದರು. ವಿಪಕ್ಷ ನಾಯಕ ಆರ್ ಅಶೋಕ್ ಅವರೇನು ಭಿನ್ನಮತೀಯರ ಗುಂಪಿನೊಂದಿಗೆ ಗುರುತಿಸಿಕೊಂಡವರಲ್ಲ, ತಟಸ್ಥ ಬಣದಲ್ಲಿದ್ದಾರೆ. ಆದರೂ ಬಿಜೆಪಿಯ ಒಳ ರಾಜಕಾರಣವನ್ನು ತಿಳ್ಕೊಂಡವರಿಗೆ ಗೊತ್ತು, ವಿಜಯೇಂದ್ರರಿಗೂ ಆರ್ ಅಶೋಕರಿಗೂ ಅಷ್ಟಕ್ಕಷ್ಟೇ ಅಂತ. ಒಳಗೆ ಈ ಸಭೆಗಳ ಚರ್ಚೆ, ಅದರ ಜೊತೆಗೆ ಸ್ವತಃ ವಿಜಯೇಂದ್ರರೇ ಹೇಳಿದ್ರು 20ನೇ ತಾರೀಕಿಗೆ ಇದೆಲ್ಲ ಮುಗಿದೋಗುತ್ತೆ. ಬಣಗಳ ಬಡಿದಾಟ, ರಾಜ್ಯಾಧ್ಯಕ್ಷರ ಬದಲಾವಣೆಯ ಕೂಗು ಎಲ್ಲ ಮುಗಿದೋಗಿ ಒಂದು ಅಂತಿಮ ಘೋಷಣೆ ಆಗ್ಬಿಡುತ್ತೆ 20ನೇ ತಾರೀಕು. ಇವತ್ತು 26 ಆಗಲಿಲ್ಲ.
ಇನ್ನೂ ಒಂದು ತಿಂಗಳು ಹಿಂಗೆ ಇದೇ ಪರಿಸ್ಥಿತಿ ಮುಂದುವರ್ಕೊಂಡು ಹೋಗೋ ಸಾಧ್ಯತೆ ಇದೆ. ಈಗ ರಾಜ್ಯಾಧ್ಯಕ್ಷರನ್ನ ಘೋಷಣೆ ಮಾಡಿ ಅದು ಬದಲಾವಣೆನೋ ಮುಂದುವರಿಕೆನೋ ಏನೋ ಒಂದು ನಿರ್ಧಾರ ತಗೊಂಡು ಇನ್ನೇನು ಅಧಿವೇಶನ ಶುರುವಾಗ್ತಾ ಇದೆ. 3ನೇ ತಾರೀಕಿನಿಂದ ಬಜೆಟ್ ಅಧಿವೇಶನ, 3ರಿಂದ 21ನೇ ತಾರೀಕಿನ ತನಕ. ಅಧಿವೇಶನದ ಸಂದರ್ಭದಲ್ಲಿ ವಿಪಕ್ಷ ಬಿಜೆಪಿ ಸರ್ಕಾರದ ವಿರುದ್ಧದ ಹೋರಾಟದಿಂದ ಸುದ್ದಿಯಾಗದೆ ತನ್ನ ಒಳಜಗಳದಿಂದಲೇ ಮತ್ತಷ್ಟು ಸುದ್ದಿಯಾದರೆ ಅಂತ. ಅದಕ್ಕೆ ಬಜೆಟ್ ಅಧಿವೇಶನ ಒಂದು ಮುಗಿದು ಬಿಡಲಿ, ಆಮೇಲೆ ನಿರ್ಧಾರ ತೆಗೆದುಕೊಳ್ಳೋಣ ಅಂತ ಹೈಕಮಾಂಡ್ ತೀರ್ಮಾನಿಸಿದಂತೆ ಕಾಣಿಸ್ತಾ ಇದೆ. ಅಷ್ಟರಲ್ಲಿ ಬೇಕಿದ್ದರೆ ಜಿಲ್ಲಾಧ್ಯಕ್ಷರುಗಳ ಆಯ್ಕೆ ಮುಗಿದು ಬಿಡಲಿ ಅಂತ 39 ಸಂಘಟನಾತ್ಮಕ ಜಿಲ್ಲೆಗಳಿಗೆ ಅಧ್ಯಕ್ಷರ ಆಯ್ಕೆಯ ಪ್ರಕ್ರಿಯೆಯನ್ನು ಮುಗಿಸ್ಬಿಡೋಣ. ಬಜೆಟ್ ಅಧಿವೇಶನ ಮುಗಿದ ಮೇಲೇನೆ ರಾಜ್ಯಾಧ್ಯಕ್ಷರ ಘೋಷಣೆ ಆಗಲಿ ಅನ್ನುವ ಮನಸ್ಥಿತಿಯಲ್ಲಿ ಹೈಕಮಾಂಡ್ ಇದ್ದಂಗೆ ಕಾಣಿಸ್ತಾ ಇದೆ. ಸಾಮಾನ್ಯವಾಗಿ 50% ಜಿಲ್ಲಾಧ್ಯಕ್ಷರ ಆಯ್ಕೆಯಾದ ನಂತರ ರಾಜ್ಯಾಧ್ಯಕ್ಷರ ಆಯ್ಕೆ ಆಗದು. ಕರ್ನಾಟಕದಲ್ಲೂ 50%, 25 ಜಿಲ್ಲೆಗಳಿಗೆ ಅಧ್ಯಕ್ಷರನ್ನು ನೇಮಕ ಮಾಡಲಾಗಿದೆ. ಒಂದು 3 ಜಿಲ್ಲೆಗಳಿಗೆ, ಅವುಗಳ ಪೈಕಿ 3 ಜಿಲ್ಲೆಗಳಲ್ಲಿ ಗೊಂದಲ ಇದೆ. ಆದರೆ ಹೈಕಮಾಂಡ್ನವರು ಎಲ್ಲ 39 ಜಿಲ್ಲೆಗಳಿಗೆ ಸಂಘಟನಾತ್ಮಕವಾಗಿ ಬಿಜೆಪಿ ಕರ್ನಾಟಕವನ್ನು 39 ಜಿಲ್ಲೆಗಳನ್ನಾಗಿ ವಿಂಗಡಿಸಿಕೊಂಡಿದೆ. 39 ಜಿಲ್ಲೆಗಳಿಗೆ ಜಿಲ್ಲಾಧ್ಯಕ್ಷರುಗಳ ಆಯ್ಕೆ ಮುಗಿದು ಬಿಡಲಿ ಅಂತ ದೆಹಲಿ ವರಿಷ್ಠರು ಹೇಳಿದಾರಂತೆ. ಅಲ್ಲಿಗೆ ಬಜೆಟ್ ಅಧಿವೇಶನ ಮುಗಿಯೋ ತನಕ ಬಿಜೆಪಿಯ ರಾಜ್ಯಾಧ್ಯಕ್ಷ ಗೊಂದಲ ಮುಂದುವರೆದುಕೊಂಡು ಹೋಗುತ್ತೆ. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.